ನಮಸ್ತೆ ಎಲ್ಲರಿಗೂ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾವು ಇವತ್ತಿನ ವಿಡಿಯೋದೊಳಗಡೆ ಏನನ್ನ ಸ್ಟಡಿ ಮಾಡ್ತೀವಿ, ಹೊಸ ಚಾಪ್ಟರ್ ಯಾವುದು, ದಟ್ ಈಸ್ ಎವಲ್ಯೂಷನ್. ಸೊ ಇವತ್ತಿನಿಂದ ಯಾವ ಚಾಪ್ಟರ್ ಅನ್ನ ಓದ್ತೀವಿ ನಾವಿಲ್ಲಿ, ಎವಲ್ಯೂಷನ್ ಅನ್ನೋ ಚಾಪ್ಟರ್ ಅನ್ನ. ಸೊ ಇಲ್ಲಿ ಎವಲ್ಯೂಷನ್ ಅಂದ್ರೆ ಏನು, ನೀವು ಕೇಳಿರ್ತೀರಾ ಈ ವರ್ಡ್ ಅನ್ನ ಅಲ್ವಾ? ನಿಮ್ಮ ಹೈಸ್ಕೂಲ್ ಲೆವೆಲ್ ಇಂದ ಕೂಡ ಕೇಳಿರ್ತೀರಾ. ಏನು ಇಲ್ಲಿ ಎವಲ್ಯೂಷನ್, ಇವಾಲ್ವ್ ಆಗ್ತಾ ಇದೀವಿ ನಾವು, ಐ ಮೀನ್ ಇವಾಲ್ವಿಂಗ್ ಅಂತಾನು ನೀವು ಇದೆಲ್ಲ ಲೈನ್ಸ್ ಗಳನ್ನ, ಸ್ಟೇಟ್ಮೆಂಟ್ಸ್ ಗಳನ್ನ ಏನ್ ಮಾಡಿರ್ತೀರಾ, ನೋಡ್ತಾನೆ ಇರ್ತೀರಾ ಅಲ್ವಾ? ಸೊ ಇಲ್ಲಿ ಇವಾಲ್ವ್ ಅಂದ್ರೆ ಏನು, ನಾರ್ಮಲ್ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಗ್ರಾಜುವಲಿ ಇಲ್ಲಿ ಏನಾಗ್ತಾ ಇರ್ತೀವಿ ನಾವು. ಇವಾಗ ಆಸ್ ಅ ಸೆಡ್ ಐ ಆಮ್ ಇವಾಲ್ವಿಂಗ್. ಸೊ ನಾವ್ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ, ನಾನು ಇಲ್ಲಿ ಗ್ರೋ ಆಗ್ತಾ ಇದ್ದೀನಿ, ಇಂಪ್ರೂವ್ ಆಗ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಎವಲ್ಯೂಷನ್ ನಾವು ಇಲ್ಲಿ ಬಯಾಲಜಿಕಲ್ ಟರ್ಮ್ಸ್ ಅಲ್ಲಿ ನೋಡಿದವಾಗ ಇವಾಲ್ವ್ ಆಗೋದು ಅಂದ್ರೆ ಏನು, ಇಲ್ಲಿ ಎವಲ್ಯೂಷನ್ ಅಂದ್ರೆ ಏನು, ಗ್ರಾಜುವಲ್ ಆಗಿ ಸ್ಲೋ ಆಗಿ ಏನಾಗ್ತಿರುತ್ತೆ, ಇಲ್ಲಿ ಚೇಂಜಸ್ ಆಗ್ತಿರುತ್ತೆ. ಎಲ್ಲಿ, ಎಂಟೈರ್ ಬಯೋಡೈವರ್ಸಿಟಿಲಿ. ಸೊ ನಾವು ಸಿಂಪಲ್ ಆಗಿ ಎವಲ್ಯೂಷನ್ ಅಂದ್ರೆ ಏನಂತ ಹೇಳ್ಬೋದು, ಇಟ್ ಈಸ್ ಅ ಸ್ಲೋ ಅಂಡ್ ಗ್ರಾಜುವಲ್ ಚೇಂಜಸ್ ದಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಚೇಂಜ್ ಆಗ್ತಾನೆ ಇರುತ್ತೆ ಅಂತ. ಸೊ ಅದನ್ನೇ ನಿಮ್ಮ NCERT ಒಳಗಡೆ ಯಾವ ಸ್ಟೇಟ್ಮೆಂಟ್ ಮುಖಾಂತರ ಕೊಟ್ಟಿದ್ದಾರೆ, ಇಲ್ಲಿ ಎವಲ್ಯೂಷನ್ ಅಂದ್ರೆ ಇಟ್ ಈಸ್ a slow and gradual changes. Evolution ಏನು ಇಲ್ಲಿ, slow and gradual changes that occurs over a million of years. ಸೊ ಯಾರಲ್ಲಿ ಚೇಂಜ್ ಆಗುತ್ತೆ ಹಾಗಾದ್ರೆ ಇಲ್ಲಿ, ಗ್ರಾಜುವಲ್ ಚೇಂಜಸ್ ಇನ್ ದಿ ಫ್ಲೋರಾ ಅಂಡ್ ಫನಾ. ಯಾರ ಹತ್ರ, ಇನ್ ದಿ ಫ್ಲೋರಾ ಅಂಡ್ ಫನಾ. ಸೊ ಇದನ್ನೇ ನಿಮ್ಮ NCERT ಒಳಗಡೆ ಏನಂತ ಕೊಟ್ಟಿದ್ದಾರೆ, ಇಟ್ ಈಸ್ ಅ ಗ್ರಾಜುವಲ್ ಚೇಂಜಸ್ ಅಥವಾ ಸ್ಲೋ ಚೇಂಜಸ್ ಇನ್ ದ ಫ್ಲೋರಾ ಅಂಡ್ ಫನಾ ದಟ್ ಅಕರ್ಸ್ ಓವರ್ ಮಿಲಿಯನ್ ಆಫ್ ಇಯರ್ಸ್ ಆನ್ ದ ಅರ್ತ್. ಅಂದ್ರೆ ಈ ಭೂಮಿ ಮೇಲೆ ಇರುವಂತಹ ಎಲ್ಲ ಪ್ಲಾಂಟ್ಸ್ ಇರ್ಬೋದು, ಆಸ್ ವೆಲ್ ಆಸ್ ಅನಿಮಲ್ಸ್ ಇರ್ಬೋದು. ಇದ್ರೊಟ್ಟಿಗೆ ನಾವು ಇಲ್ಲಿ ಬೇಕಾದ್ರೆ ಮೈಕ್ರೋಬ್ಸ್ ಗಳನ್ನ ತಗೊಳ್ಬಹುದು. ಓಕೆ, ಸೊ ಎಲ್ಲ ಆರ್ಗಾನಿಸಮ್ಸ್ ಏನು ಈ ಭೂಮಿ ಮೇಲೆ ಇದೆಯಲ್ಲ, ಅದೆಲ್ಲ ಏನಾಗ್ತಿರುತ್ತೆ ಇಲ್ಲಿ, ಸ್ಲೋ ಆಗಿ ಗ್ರೋ ಆಗಿ ಅಥವಾ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಇವಾಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅಂಡ್ ಅದು 1 ವರ್ಷ 2 ವರ್ಷದಿಂದ ಚೇಂಜ್ ಆಗುವಂತ ಪ್ರೊಸೆಸ್ ಅಲ್ಲ, ಮಿಲಿಯನ್ಸ್ ಆಫ್ ಇಯರ್ಸ್ ಗಳಿಂದ ಏನಾಗ್ತಾ ಇರುತ್ತೆ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮನ್ನೇ ತಗೊಳ್ಳಿ ಅಥವಾ ನಮ್ಮನ್ನೇ ತಗೊಳ್ಳೋಣ. ನಾವು ನಮ್ಮ ಅಪ್ಪ ಅಮ್ಮನ ತರ ಆಲ್ಮೋಸ್ಟ್ ಸಿಮಿಲರ್ ಇದೀವಿ ಅಲ್ವಾ? ಅದೇ ನಮ್ಮನ್ನ ಸ್ವಲ್ಪ ಒಂದು 3-4 ಜನರೇಷನ್ ಹಿಂದ್ಗಡೆ ಕಂಪೇರ್ ಮಾಡ್ಕೊಂಡ್ರೆ, ಮುತ್ತಜ್ಜ ಮುತ್ತಜ್ಜಿ ಅವ್ರದ್ದು ಅಪ್ಪ ಅಮ್ಮ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ವಿ ಸೇಮ್, ಸ್ವಲ್ಪ ಸೇಮ್ ಇರ್ತೀವಿ. ಬಟ್ ನಮ್ದು ವೇ ಆಫ್ ಅಡಾಪ್ಟಿಂಗ್ ಇರ್ಬೋದು, ಬಿಹೇವಿಂಗ್ ಇರ್ಬೋದು, ಇದೆಲ್ಲ ಏನಾಗ್ತಿರುತ್ತೆ, ಇಲ್ಲಿ ಚೇಂಜ್ ಆಗ್ತಿರುತ್ತೆ. ಹಾಗಾದ್ರೆ ಎವಲ್ಯೂಷನ್ ಅಂದ್ರೆ ಏನು, ಸಾರಿ ನಾನು ಇದನ್ನ ಇಲ್ಲಿ ಬರಿಬೇಕಿತ್ತು, ಬಟ್ ಐ ಹ್ಯಾವ್ ರಿಟನ್ ಹಿಯರ್. ಓಕೆ, ಸೊ ಎವಲ್ಯೂಷನ್ ಅಂದ್ರೆ ಏನು, ಇಲ್ಲಿ ಸ್ಲೋ ಚೇಂಜಸ್. ಓಕೆ, ಯಾರ ಹತ್ರ, ಪ್ಲಾಂಟ್ಸ್ ಗಳಲ್ಲಿ, ಅನಿಮಲ್ಸ್ ಗಳಲ್ಲಿ ಆಗ್ತಾನೆ ಇರುತ್ತೆ ಅದು. ಓಕೆ, ಓವರ್ ಮಿಲಿಯನ್ ಆಫ್ ಇಯರ್ಸ್ ಗಳಿಂದ ಚೇಂಜಸ್ ಇಲ್ಲಿ ಆಗ್ತಾನೆ ಇರುತ್ತೆ. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಎವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಚೇಂಜಸ್ ಗಳ ಸ್ಟಡಿ ಅಥವಾ ಏನಂತ ಹೇಳ್ಬೋದು ನಾವಿಲ್ಲಿ, ದ ಸ್ಟಡಿ ಆಫ್ ಏನು, ದ ಸ್ಟಡಿ ಆಫ್ history of life forms. ಓಕೆ, ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ದಟ್ ಈಸ್ ಎವಲ್ಯೂಷನರಿ ಬಯಾಲಜಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಎವಲ್ಯೂಷನರಿ ಬಯಾಲಜಿ. ಎವಲ್ಯೂಷನರಿ ಬಯಾಲಜಿ ಅಂದ್ರೆ ಏನು, ಇಲ್ಲಿ ಸ್ಟಡಿ ಆಫ್ ಹಿಸ್ಟ್ರಿ ಆಫ್ ಲೈಫ್ ಫಾರ್ಮ್ಸ್. ಅಂದ್ರೆ ಲೈಫ್ ಅಂದ್ರೆ ಏನು, ಇಲ್ಲಿ ಯಾವುದೇ ಆಗಿರುವಂತ ಲಿವಿಂಗ್ ಆರ್ಗಾನಿಸಮ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನಿದ್ದೀನಿ. ಓಕೆ, ಸೊ ನಂದು ಎಂಟೈರ್ ಹಿಸ್ಟ್ರಿ, ನನ್ನ ಪೇರೆಂಟ್ಸು, ಅವ್ರದ್ದು ಪೇರೆಂಟ್ಸ್, ದ ಎಂಟೈರ್ ಜನರೇಷನ್. ಸೊ ಅದೆಲ್ಲದ್ರ ಬಗ್ಗೆ ಇಲ್ಲಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇರುತ್ತೆ, ಫ್ರಮ್ ಜನರೇಷನ್ ಟು ಜನರೇಷನ್. ಆ ಫೀಲ್ಡ್ಗೆ ನಾವೇನಂತ ಕರಿತೀವಿ, ಇಲ್ಲಿ ಎವಲ್ಯೂಷನರಿ ಬಯಾಲಜಿ ಅಂತ ಹೇಳಿ ಕರಿತೀವಿ. ಸೊ ದಟ್ ಈಸ್ ಎವಲ್ಯೂಷನರಿ ಬಯಾಲಜಿ. ಅಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ವರ್ಡ್ ಕೊಟ್ಟಿದ್ದಾರೆ, ದಟ್ ಇಸ್ ಸ್ಟೆಲ್ಲಾರ್ ಡಿಸ್ಟೆನ್ಸ್. ಏನಂತ ಕೊಟ್ಟಿದ್ದಾರೆ, ಅ ವರ್ಡ್ ಕಾಲ್ಡ್ ಸ್ಟೆಲ್ಲಾರ್ ಡಿಸ್ಟೆನ್ಸ್. ಸೊ ಸ್ಟೆಲ್ಲಾರ್ ಡಿಸ್ಟೆನ್ಸ್ ಅಂದ್ರೆ ಏನು, ಸ್ಪೇಸ್ ಗೊತ್ತಿದೆಯಲ್ಲ ನಿಮ್ಗೆ, ರೈಟ್? ಸೊ ಸ್ಪೇಸ್ ಅಲ್ಲಿ ಏನಿರುತ್ತೆ, ಅಲ್ಲಿ ನಮ್ಗೆ ಸುಮಾರು ಪ್ಲಾನೆಟ್ಸ್ ಗಳು ಇರುತ್ತೆ, ಸ್ಟಾರ್ಸ್ ಗಳು ಇರುತ್ತೆ ಅಲ್ವಾ?
ಸೊ ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲಾನೆಟ್ಸ್ ಅಂದ್ರೆ ಎರಡು ಪ್ಲಾನೆಟ್ಸ್ ಗಳ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಎರಡು ಸ್ಟಾರ್ಸ್ ಗಳ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಆಗಿರ್ಬೋದು. ಅದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ ಸ್ಟೆಲ್ಲರ್ ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಏನಂತ ಹೇಳ್ಬೋದು ನಾವಿಲ್ಲಿ ಸ್ಟೆಲ್ಲರ್ ಡಿಸ್ಟೆನ್ಸ್ ಅಂದ್ರೆ ದ ಸ್ಪೇಸ್ ಬಿಟ್ವೀನ್ ದಿ ಸ್ಪೇಸ್ ಬಿಟ್ವೀನ್ ದಿ ಯಾರ ಮಧ್ಯ ಇರುವಂತ ಸ್ಪೇಸು ಬಿಟ್ವೀನ್ ದಿ ಪ್ಲಾನೆಟ್ಸ್ ಆಸ್ ವೆಲ್ ಆಸ್ ಸ್ಟಾರ್ಸ್ ಇರ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಸ್ಟೆಲ್ಲರ್, ದಟ್ ಈಸ್ ಸ್ಟೆಲ್ಲರ್ ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಅಂಡ್ ಇದನ್ನ ಯಾವ್ದ್ರಿಂದ ಮೆಜರ್ ಮಾಡ್ತೀವಿ ಈ ಸ್ಟೆಲ್ಲರ್ ಡಿಸ್ಟೆನ್ಸ್? ಓಕೆ, ಇಟ್ ಈಸ್ measured in light year or by light year. ಸೊ ಲೈಟ್ ಇಯರ್, 1 ಲೈಟ್ ಇಯರ್. ಸೊ ಇದನ್ನ ನೀವು ಫಿಸಿಕ್ಸ್ ಅಲ್ಲಿ ಕೂಡ ಕೇಳಿರ್ತೀರಿ. ಏನು ಇಲ್ಲಿ ಲೈಟ್ ಇಯರ್ ಅಂದ್ರೆ, ಸೊ ದ ಟ್ರಾವೆಲ್ ಈ ಲೈಟ್, 1 ಲೈಟ್ ಎಷ್ಟು ಟ್ರಾವೆಲ್ ಆಗುತ್ತೆ 1 ಇಯರ್ ಅಲ್ಲಿ ಇನ್ ಅ ವಾಕ್ಯೂಮ್, ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ 1 ಲೈಟ್ ಇಯರ್. ಸೊ ಈ ಸ್ಟೆಲ್ಲರ್ ಡಿಸ್ಟೆನ್ಸ್ ನಾವು ಹೆಂಗೆ ಮೆಜರ್ ಮಾಡ್ತೀವಿ? ಬೈ ಲೈಟ್ ಇಯರ್ ಇಂದ ಏನ್ ಮಾಡ್ತೀವಿ ಇಲ್ಲಿ ಈ ಡಿಸ್ಟೆನ್ಸ್ ನ ಮೆಜರ್ ಮಾಡ್ತೀವಿ. ಓಕೆ, ಸೊ ಅದಾದ್ಮೇಲೆ ಅಂಡ್ ಒನ್ ಮೋರ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಈ ಚಾಪ್ಟರ್ ಇದೆಯಲ್ಲ, ಇಟ್ ಈಸ್ ಮೋರ್ ಆಫ್ ಥಿಯರಿಟಿಕಲ್ ಥಿಂಗ್ಸ್ ಇದೆ. ಓಕೆ, ಅಂಡ್ ಇಲ್ಲಿ ಕಾನ್ಸೆಪ್ಟ್ ಅನ್ನ ನೀವು ಈಸಿಲಿ ಒನ್ಸ್ ಕೇಳ್ಬಿಟ್ರೆ ಈಸಿಲಿ ಅರ್ಥ ಆಗುತ್ತೆ. ಓಕೆ, ಸಿಂಪಲ್, ಬಟ್ ಥಿಯರಿಟಿಕಲ್ ಥಿಂಗ್ಸ್ ಆರ್ ಮೋರ್ ಹಿಯರ್. ಅಂಡ್ ನೆಕ್ಸ್ಟ್ ಇವಾಗ ನಾವ್ ಏನನ್ನ ತಿಳ್ಕೊಳ್ತೀವಿ ಅಂದ್ರೆ, ನಿಮ್ಮ ಸ್ಟಾರ್ಟಿಂಗ್ NCERT ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಸ್ಟಾರ್ಸ್ ಗಳ ಬಗ್ಗೆ ಒಂದು ಲೈನ್ ಅನ್ನ ಕೊಟ್ಟಿದ್ದಾರೆ. ದಟ್ ಈಸ್, ಇವಾಗ ನಾವು ನೋಡಿ ನೈಟ್ ಎಲ್ಲ ಏನ್ ಮಾಡ್ತಿರ್ತೀವಿ ನಾವು ಇಲ್ಲಿ ಮೇಲ್ಗಡೆ ಸ್ಕೈನ ನೋಡಿದವಾಗ ಸ್ಟಾರ್ಸ್ ಇರುತ್ತೆ ಅಲ್ವಾ? ಆ ಸ್ಟಾರ್ಸ್ ಯಾವ ರೀತಿ ಕಾಣಿಸ್ತಿರುತ್ತೆ ನಮ್ಗೆ ಇಲ್ಲಿ? ಒಂದು ಸಾರ್ಟ್ ಆಫ್, ಫಾರ್ ಎಕ್ಸಾಂಪಲ್ ಇವಾಗ ಪವರ್ ಕಟ್ ಆಗಿದೆ, ನೀವಿರೋ ಜಾಗದಲ್ಲಿ, ನೀವು ಟೆರೆಸ್ ಮೇಲೆ ಇದ್ದೀರಾ. ಸೊ ಮೇಲ್ಗಡೆ ನೋಡಿದವಾಗ ಸ್ಕೈಯಲ್ಲಿ ಸ್ಟಾರ್ಸ್ ಏನಾಗ್ತಿರುತ್ತೆ? ಬ್ಲಿಂಕ್ ಆಗ್ತಿರುತ್ತೆ. ಅಂದ್ರೆ ಆ ಲೈಟ್ ಕೂಡ ಏನಾಗ್ತಿರುತ್ತೆ ಇಲ್ಲಿ ಭೂಮಿ ಮೇಲೆ, ನಮ್ ಟೆರೆಸ್ ಮೇಲೆ ಸ್ಪ್ರೆಡ್ ಆಗಿರೋದನ್ನು ಕೂಡ ನಾವು ನೋಡ್ತೀವಿ. ನಾಟ್ ಮೂನ್. ಓಕೆ, ನೀವು ಮೂನು ಕನ್ಸಿಡರ್ ಮಾಡ್ಬೋದು, ಬಟ್ ಸದ್ಯಕ್ಕೆ ನಾವಿಲ್ಲಿ ಸ್ಟಾರ್ಸ್ ಅನ್ನ ತಗೊಳ್ಳೋಣ. ಓಕೆ, ಸೊ ನಕ್ಷತ್ರಗಳು ಮಿನುಗುತ್ತೆ ಅಂತ ಹೇಳ್ತೀವಿ ನಾವು ಅಲ್ವಾ? ಈ ಫ್ರೇಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಆ ಸ್ಟಾರ್ಸ್ ಗಳು ಏನ್ ಲೈಟ್ ಅನ್ನ ಎಮಿಟ್ ಮಾಡ್ತಾ ಇದೆಯಲ್ಲ ಭೂಮಿಗೆ, ಅಂದ್ರೆ ಟೆರೆಸ್ ಮೇಲೆ ನಾವಿದ್ದೀವಿ ಇದ್ರೂ ಕೂಡ ಆ ಸ್ಟಾರ್ದು, ಆ ನಕ್ಷತ್ರದ ಲೈಟ್ ಅನ್ನ ವಿ ಕ್ಯಾನ್ ಫೀಲ್, ಸೆನ್ಸ್, ಕಾಣಿಸುತ್ತೆ ನಮಗೆ ಲೈಟ್ ಅಲ್ವಾ? ಸೊ ಹಾಗಾದ್ರೆ ಸ್ಟಾರ್ ಇರೋದು ತುಂಬಾ ದೂರ ಸ್ಪೇಸ್ ಅಲ್ಲಿ ಇದೆ ಅಲ್ವಾ? ಟ್ರಿಲಿಯನ್ಸ್ ಆಫ್ ಕಿಲೋಮೀಟರ್ ದೂರ ಇದೆ. ಬಟ್ ಅಲ್ಲಿಂದ ಲೈಟ್ ಎಲ್ಲಿಗೆ ಬೀಳ್ತಾ ಇದೆ ಇವಾಗ? ನಾವಿರೋ ಅಂತ ಜಾಗದಲ್ಲಿ, ಟೆರೆಸ್ ಮೇಲೆ. ಸೊ ಇಲ್ಲಿ ಏನ್ ಹೇಳಕ್ ಹೋಗ್ತಾ ಇದೀವಿ ಅಂದ್ರೆ, ಆ ಸ್ಟಾರ್ ಇವಾಗ ಏನ್ ಲೈಟ್ ಅನ್ನ ಎಮಿಟ್ ಮಾಡ್ತಾ ಇದೆಯಲ್ಲ, ಅದು ಇವಾಗ ಬಂದಿರೋ ಅಂತದ್ದಲ್ಲ. ಓಕೆ, ಸೊ ಮಿಲಿಯನ್ಸ್ ಆಫ್ ಇಯರ್ಸ್ ಗಳಿಂದ ಏನ್ ಮಾಡ್ತಾ ಇದೆ? ಆ ಸ್ಟಾರ್ ಲೈಟ್ ಅನ್ನ ಎಮಿಟ್ ಮಾಡ್ತಾ ಇದೆ. ಆ ಲೈಟ್ ಅನ್ನ ನಾವು ಇನ್ನೂ ಕೂಡ ಏನ್ ಮಾಡ್ತಾ ಇದೀವಿ? ಫೀಲ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ಸೊ ಆ ಕಾರಣಕ್ಕೆ ವೆನ್ ವಿ ಲುಕ್ ಎಟ್ ದ ಸ್ಟಾರ್, ಏನಂತ ಹೇಳಿದೆ ನಾನಿಲ್ಲಿ? ವೆನ್ ವಿ look at the star, we are peeping into the past. We are peeping into the past. ಅದರ ಅರ್ಥ ಏನು ಇಲ್ಲಿ? ಈ ಸ್ಟಾರ್ ಏನು ಲೈಟ್ ಅನ್ನ ಎಮಿಟ್ ಮಾಡ್ತಾ ಇದಿಲ್ಲ, ಅದರಿಂದ ಏನು ಇಲ್ಲಿ ಮಿನ್ಗೋದು, ಆ ಲೈಟ್ ಬೆಳಕು ಕಾಣಿಸ್ತಿದ್ಯಲ್ಲ, ಅದು ಇವಾಗ್ಲೇ ಬಂದಿರೋದಲ್ಲ, ಎಷ್ಟೋ ವರ್ಷಗಳ ಹಿಂದಿಂದು. ಬಟ್ ಸ್ಟಿಲ್ ನಾವು ಇವತ್ತು ಕೂಡ ಆ ಲೈಟ್ ಅನ್ನ ನೋಡ್ತೀವಿ, ಫೀಲ್ ಮಾಡ್ತೀವಿ ಅಲ್ವಾ? ಸೊ ಅದಕ್ಕೆ ಇಲ್ಲಿ ಏನಂತ ಹೇಳ್ತಿದ್ವಿ? ಸೊ ಇವಾಗ ಒಂದು ಕತ್ಲಿದೆ ರಾತ್ರಿ, ನಾನು ಸ್ಟಾರ್ ನೋಡ್ತಿದ್ದೀನಿ ಅಂದ್ರೆ ಆ ಪಾಸ್ಟ್ ಅನ್ನ ನಾವು ಇವಾಗ ನೋಡ್ತಾ ಇದೀವಿ. ಬಿಕಾಸ್ ಪಾಸ್ಟ್ ಇಂದ ಏನಾಗ್ತಾ ಇದೆ, ತುಂಬಾ ವರ್ಷಗಳಿಂದ ಏನಾಗ್ತಾ ಇದೆ, ಆ ಸ್ಟಾರ್ ಇಲ್ಲಿ ಲೈಟ್ ಅನ್ನ ಎಮಿಟ್ ಮಾಡ್ತಾ ಇದೆ ಅಂತ ಹೇಳಿ ಇದ್ರ ಅರ್ಥ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಇವಾಗ ನಮ್ ಸುತ್ತಮುತ್ತ ಇರುವಂತ ಯಾವುದೋ ಒಂದು ಆಬ್ಜೆಕ್ಟ್ ನ, ಎಸ್ಪೆಷಲಿ ನೀವೆಲ್ಲ ನೋಡಿರ್ತೀರಿ, ನಿಮ್ಮ ಟ್ರೈಪಾಡ್ ಅಲ್ಲಿ ಇರ್ಬೋದು, ರೀಲ್ಸ್ ಎಲ್ಲ ಮಾಡ್ತಿದ್ರೆ ವಿಲ್ ಬಿ ಸೀಯಿಂಗ್ ದ ರಿಂಗ್ ಲೈಟ್ ಅಲ್ವಾ? ಸೊ ಆ ರಿಂಗ್ ಲೈಟ್ ಕೂಡ ಏನ್ ಮಾಡುತ್ತೆ, ಅಥವಾ ಮನೇಲಿ ಇರುವಂತ ಬಲ್ಬ್ ತಗೊಳ್ಳಿ. ಸೊ ಬಲ್ಬ್ ಅನ್ನ ಬಟನ್ ಆನ್ ಮೇಲೆ ಲೈಟ್ ಬರುತ್ತೆ ಅಲ್ವಾ? ಸೊ ಅದನ್ನ ನಾವು ಪ್ರೆಸೆಂಟ್ ಡೇ ಅಲ್ಲೇ ನೋಡ್ಬೋದು. ದಟ್ ಈಸ್ ನಾಟ್ ಪೀಪಿಂಗ್ ಇನ್ ಟು ದ ಪಾಸ್ಟ್. ಅಂದ್ರೆ ಬಲ್ಬ್ ಇವಾಗ ವರ್ಷಾಂಗಟ್ಲೆಯಿಂದ ಲೈಟ್ ಅನ್ನ ಎಮಿಟ್ ಮಾಡ್ತಾ ಇದೆ ಅಂತ ಹೇಳಕ್ ಆಗಲ್ಲ ಅಲ್ವಾ, ಪ್ರೆಸೆಂಟ್ ಅಲ್ಲಿ ಅದು. ಬಟ್ ಸ್ಟಾರ್ಸ್ ಅನ್ನ ನೋಡಿದ್ರೆ ಅದೇನ್ ಮಾಡ್ತಾ ಇದೆ, ತುಂಬಾ ವರ್ಷಗಳಿಂದ ಲೈಟ್ ಎಮಿಟ್ ಮಾಡ್ತಾ ಇದೆ. ಸೊ ಆ ಕಾರಣಕ್ಕೆ ನಾವು ಇವಾಗ ಸ್ಟಾರ್ಸ್ ನ ನೋಡ್ತಾ ಇದೀವಿ ಅಂದ್ರೆ ತುಂಬಾ ಹಳೆ ಕಾಲಕ್ಕೆ ಹೋಗಿ ನಾವು ಅದನ್ನ ನೋಡ್ತಾ ಇದೀವಿ, ವಿಟ್ನೆಸ್ ಮಾಡ್ತಾ ಇದೀವಿ ನಮ್ಮ ಪಾಸ್ಟ್ ಅನ್ನ ಅಂತ ಹೇಳಿ. ಗೊತ್ತಾಯ್ತಾ? ಓಕೆ, ಸೊ ನೆಕ್ಸ್ಟ್ ಇವಾಗ ಇದೆಲ್ಲ ಆದ್ಮೇಲೆ ನಮ್ಗೆ ಅನ್ಸ್ಬೋದು ಈ ಯೂನಿವರ್ಸ್ ಹೇಗೆ ಇಲ್ಲಿ ಒರಿಜಿನ್ ಆಯ್ತು. ಎವಲ್ಯೂಷನ್ ಅಂದ್ರೆ ಏನು? ಇಲ್ಲಿ ಲೈಫ್ ಫಾರ್ಮ್ ಬಗ್ಗೆ ಮಾತಾಡ್ತಾ ಇದೀವಿ. ಬಟ್ ಲೈಫ್ ಎಲ್ಲಿ ಇದೆ, ಎಲ್ಲಿ ಪ್ರೆಸೆಂಟ್ ಇದೆ? ಆನ್ ಅರ್ತ್ ಅಲ್ವಾ? ಅರ್ತ್ ಎಲ್ಲಿದೆ ಇಲ್ಲಿ?
ಯೂನಿವರ್ಸ್ ಅಲ್ಲಿ ಇದೆ. ಹಾಗಾದ್ರೆ ಯೂನಿವರ್ಸ್ ಹೆಂಗ್ ಫಾರ್ಮ್ ಆಯ್ತು ಇದನ್ನೆಲ್ಲ ತಿಳ್ಕೊಬೇಕಲ್ವಾ. ಸೊ ಇವಾಗ ನಾವೇನ್ ಮಾಡ್ತೀವಿ ಇಲ್ಲಿ, ಹೌ ಯೂನಿವರ್ಸ್ ಫಾರ್ಮ್ಡ್, ಹೇಗೆ ಯೂನಿವರ್ಸ್ ಹುಟ್ಕೊಳ್ತು, ಅದರಲ್ಲಿ ಗ್ಯಾಲಕ್ಸೀಸ್ ಹೇಗೆ ಹುಟ್ಕೊಳ್ತು, ಅದರಲ್ಲಿ ಅರ್ತ್ ಹೇಗೆ ಹುಟ್ಕೊಳ್ತು, ಯಾವಾಗ ಹುಟ್ಕೊಳ್ತು, ಅಂಡ್ ಫಾರ್ ದ ಫಸ್ಟ್ ಟೈಮ್ ಲೈಫ್ ಫಾರ್ಮ್ ಯಾವಾಗ ಹುಟ್ಕೊಳ್ತು, ಇದನ್ನೆಲ್ಲ ಏನ್ ಮಾಡ್ತೀವಿ ನಾವು ಇಲ್ಲಿ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇವಾಗ ನಾವಿಲ್ಲಿ ಫಸ್ಟ್ ಬಿಫೋರ್ ಗೋಯಿಂಗ್ ಟು ಯೂನಿವರ್ಸ್ ಒರಿಜಿನ್ ಹೆಂಗಾಯ್ತು ಅಂತ ತಿಳ್ಕೊಳ್ಳೋಕಿನ ಮುಂಚೆ ನಾವೇನ್ ಮಾಡೋಣ, ಇವಾಗ ಫಸ್ಟ್ ಆಫ್ ಆಲ್ ಯಾವಾಗ ಇದು ಯೂನಿವರ್ಸ್ ಒರಿಜಿನ್ ಆಯ್ತು ಅನ್ನೋದನ್ನು ಕೂಡ ಏನ್ ಮಾಡೋಣ ಇಲ್ಲಿ ತಿಳ್ಕೊಳ್ಳೋಣ. ಅಂಡ್ ಒನ್ ಮೋರ್ ಥಿಂಗ್, ಯೂನಿವರ್ಸ್ ಅಂದ್ರೆ ಇಟ್ ಇಸ್ ಅ ಹ್ಯೂಜ್ ಬಿಗ್ ಥಿಂಗ್, ಅಂದ್ರೆ ಕ್ಲಸ್ಟರ್ಸ್ ಅಥವಾ ಹ್ಯೂಜ್ ಕ್ಲಸ್ಟರ್ಸ್ ಆಫ್ ಗ್ಯಾಲಕ್ಸೀಸ್ಗೆ ನಾವೇನಂತ ಕರಿತೀವಿ ಇಲ್ಲಿ ಯೂನಿವರ್ಸ್. ಸೊ ಯೂನಿವರ್ಸ್ ಅಂದ್ರೆ ಏನು ಇಲ್ಲಿ, ಯೂನಿವರ್ಸ್ ಕ್ಲಸ್ಟರ್ ಅಂದ್ರೆ ಮೆನಿ, ಓಕೆ, ಗ್ರೂಪ್, ಕ್ಲಸ್ಟರ್ ಆಫ್ ಹ್ಯೂಜ್ ಗ್ಯಾಲಕ್ಸೀಸ್, ಗ್ರೂಪ್ ಆಫ್ ಹ್ಯೂಜ್ ಗ್ಯಾಲಕ್ಸೀಸ್ಗೆ ನಾವೇನಂತ ಕರಿತೀವಿ ಇಲ್ಲಿ ಯೂನಿವರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ನಮ್ಮ ಗ್ಯಾಲಕ್ಸಿ ಯಾವುದು ಇಲ್ಲಿ, ದಟ್ ಈಸ್ ಮಿಲ್ಕಿ ವೇ, ನಾವೇನಂತ ಕರಿತೀವಿ ಅದಕ್ಕೆ ಇಲ್ಲಿ ಆಕಾಶಗಂಗಾ ಅಂತಾನು ಹೇಳಿ ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್, ಈ ಎಂಟೈರ್ ಯೂನಿವರ್ಸ್ ಅಲ್ಲಿ, ಈ ಬ್ರಹ್ಮಾಂಡದಲ್ಲಿ ನಮ್ಮ ಅರ್ತ್ ಏನು, ಇಟ್ ಈಸ್ ಅ ಸ್ಮಾಲ್ ಸ್ಪೆಕ್, ಓಕೆ, ಇಟ್ ಈಸ್ ಅ ಟೈನಿ ಸ್ಪೆಕ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಕಂಪ್ಲೀಟ್ ನಿಮ್ಮ ರೂಮ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಈ ಕಂಪ್ಲೀಟ್ ಬೋರ್ಡ್ ಇದೆ ಅಂತ ಇಟ್ಕೊಳ್ಳಿ, ಇದು ಕಂಪ್ಲೀಟ್ ಬೋರ್ಡ್ ಏನು ಇಲ್ಲಿ ಯೂನಿವರ್ಸ್. ಬಟ್ ಈ ಕಂಪ್ಲೀಟ್ ಯೂನಿವರ್ಸ್ ಅಲ್ಲಿ ಒಂದ್ ಸ್ಮಾಲ್ ಪಾಯಿಂಟ್, ಇದು ಮಾತ್ರ ಅರ್ತ್. ಅಂದ್ರೆ ಇಮ್ಯಾಜಿನ್, ಜಸ್ಟ್ ಇಮ್ಯಾಜಿನ್, ಯೂನಿವರ್ಸ್ ಎಷ್ಟು ದೊಡ್ಡದಿದೆ ಅಂಡ್ ಯೂನಿವರ್ಸ್ ಅಷ್ಟು ದೊಡ್ಡದಿರೋ ಕಾರಣಕ್ಕೆ ಅರ್ತ್ಗೆ ನಾವ್ ಏನಂತ ಇದೀವಿ ಇಲ್ಲಿ, ಅರ್ತ್ ಈಸ್ ಅ ಸ್ಮಾಲ್ ಸ್ಪೆಕ್, ಅರ್ತ್ ಈಸ್ ಅ ಸ್ಮಾಲ್ ಸ್ಪೆಕ್. ಅಂದ್ರೆ ಅಷ್ಟೊಂದು ಚಿಕ್ಕದು, ಜಸ್ಟ್ ಪಾಯಿಂಟ್. ಈ ಕಂಪ್ಲೀಟ್ ಬೋರ್ಡ್ ಒಂದು ಯೂನಿವರ್ಸ್ ಆದ್ರೆ ಅರ್ತ್ ಮಾತ್ರ ಇಷ್ಟೇ ಚಿಕ್ಕದ ಒಂದು ಪಾಯಿಂಟ್, ಸ್ಪೆಕ್, ಅಂದ್ರೆ ಅಷ್ಟೊಂದು ಚಿಕ್ಕದಿದೆ. ಸೊ ಎಕ್ಸಿಸ್ಟೆನ್ಸ್ ಆಫ್ ದ ಅರ್ತ್ ನೋಡಿ, ನಮ್ಗೆ ಗೊತ್ತಿರೋ ಪ್ರಕಾರ ಇವಾಗ ಅರ್ತ್ ಇಸ್ ಅ ಬಿಗ್ ಪ್ಲಾನೆಟ್ ಅಲ್ವಾ. ಅಂಡ್ ಅದ್ರೊಳಗಡೆನು ನಾವು ಹ್ಯೂಮನ್ ಬೀಯಿಂಗ್ಸ್ ನಮ್ಮ ಬಗ್ಗೆನೂ ನಾವು ಅನ್ಕೊಳ್ತಾ ಇರ್ತೀವಿ, ಓ ಐ ನೋ ಎವ್ರಿಥಿಂಗ್, ನನ್ಗೆಲ್ಲಾ ಗೊತ್ತು, ಐ ಆಮ್ ದ ಪ್ರಿಡಾಮಿನೆಂಟ್ ಹಿಯರ್, ನಂದೇ ಇಲ್ಲಿ ಡಾಮಿನೆನ್ಸ್ ಇರಬೇಕು, ಈ ರೀತಿ ಎಲ್ಲ ಇರುತ್ತೆ ಆಸ್ ಅ ಹ್ಯೂಮನ್ ಬೀಯಿಂಗ್ ಅಲ್ವಾ. ಬಟ್ ಜಸ್ಟ್ ಇಮ್ಯಾಜಿನ್, ಅರ್ತ್ ಎಕ್ಸಿಸ್ಟೆನ್ಸ್ ಕೂಡ ಯಾವಾಗ ಯೂನಿವರ್ಸ್ಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಜಸ್ಟ್ ಅ ಸ್ಮಾಲ್ ಪಾಯಿಂಟ್, ಸ್ಮಾಲ್ ಸ್ಪೆಕ್. ಓಕೆನಾ. ಓಕೆ. ಸೊ ಇವಾಗ ಯೂನಿವರ್ಸ್ ಒರಿಜಿನ್ ಹೇಗಾಯ್ತು ಅನ್ನೋದನ್ನ ನಾವೇನ್ ಮಾಡೋಣ ಇಲ್ಲಿ ತಿಳ್ಕೊಳ್ಳೋಣ. ಸೊ ಯೂನಿವರ್ಸ್ ಒರಿಜಿನ್ ಹೇಗಾಯ್ತು ಅಂತ ಹೇಳಿದ್ರೆ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ನಮ್ಗೆ ಒಂದು ಥೇರಿ ಇದೆ, ದಟ್ ಈಸ್ ಬಿಗ್ ಬ್ಯಾಂಗ್ ಥೇರಿ. ಯಾವ ಥೇರಿ? ಬಿಗ್ ಬ್ಯಾಂಗ್ ಥೇರಿ. ಈ ಥೇರಿ ಏನ್ ಮಾಡುತ್ತೆ ನಮಗೆ, ಯೂನಿವರ್ಸ್ ಹುಟ್ಕೊಳ್ತು, ಹೇಗೆ ಹುಟ್ಕೊಳ್ತು ಅಂತ ಹೇಳ್ತಾರೆ. ಅಂಡ್ ಬಿಫೋರ್ ದಟ್, ಈ ಒರಿಜಿನ್ ಆಫ್ ಯೂನಿವರ್ಸ್, ಒರಿಜಿನ್ ಆಫ್ ಯೂನಿವರ್ಸ್, ಯಾವಾಗ ಯೂನಿವರ್ಸ್ ಫಾರ್ಮ್ ಆಯ್ತು? ನಿಮ್ಮ ಹಳೆ NCERT ಪ್ರಕಾರ 20 ಬಿಲಿಯನ್ ಇಯರ್ಸ್ ಆಗೋ. ಓಕೆ, ಫ್ರಮ್ ನಾವು 20 ಬಿಲಿಯನ್ ಇಯರ್ಸ್ ಅಗೋ ಏನ್ ಫಾರ್ಮ್ ಆಯ್ತು, ಯೂನಿವರ್ಸ್ ಫಾರ್ಮ್ ಆಗಿದ್ದು ಅಂತ ಹೇಳ್ತಾರೆ ಓಲ್ಡ್ NCERT ಪ್ರಕಾರ, ಓಲ್ಡ್ ಡೇಟಾ. ಓಕೆ, 20 ಬಿಲಿಯನ್ ಇಯರ್ಸ್ ಅಗೋ, BYA ಅಂದ್ರೆ ಇಲ್ಲಿ ಬಿಲಿಯನ್ ಇಯರ್ಸ್ ಅಗೋ. ಬಟ್ ನ್ಯೂ ಡೇಟಾ is 13.8 ಬಿಲಿಯನ್ ಇಯರ್ಸ್ ಅಗೋ. ಓಕೆ, ಇದೆರಡು ಡೇಟಾನ ನೀವು ನೆನ್ಪಿಟ್ಕೊಳ್ಳಿ. ಓಲ್ಡ್ ಡೇಟಾ ಇಸ್ 20 ಬಿಲಿಯನ್ ಇಯರ್ಸ್ ಅಗೋ ಅಂಡ್ ನ್ಯೂ ಡೇಟಾ ಇಸ್ 13.8 ಬಿಲಿಯನ್ ಇಯರ್ಸ್ ಅಗೋ. ಸೊ ಇಷ್ಟು ಬಿಲಿಯನ್ಸ್ ಆಫ್ ಇಯರ್ಸ್ ಗಳ ಹಿಂದೆ ಏನು ಹುಟ್ಕೊಂಡಿದ್ದು, ದಟ್ ಈಸ್ ಯೂನಿವರ್ಸ್. ಓಕೆ, ಸೊ ಈ ಒರಿಜಿನ್ ಆಫ್ ಯೂನಿವರ್ಸ್ ಬಗ್ಗೆ ನಮ್ಗೆ ಹೇಳ್ಕೊಟ್ಟಿರುವಂತ ಥೇರಿನೇ ಯಾವುದು, ದಟ್ ಈಸ್ ಬಿಗ್ ಬ್ಯಾಂಗ್ ಥೇರಿ. ಯಾವ ಥೇರಿ? ಒರಿಜಿನ್ ಆಫ್ ಯೂನಿವರ್ಸ್, ಒರಿಜಿನ್ ಆಫ್ ಯೂನಿವರ್ಸ್. ಯಾವ ಥೇರಿ ಅಂತ ಹೇಳಿದೆ? ಬಿಗ್ ಬ್ಯಾಂಗ್ ಥೇರಿ. ಸೊ ಯಾವಾಗ ಹುಟ್ಕೊಂಡಿದ್ದು ಒರಿಜಿನ್ ಆಫ್ ಯೂನಿವರ್ಸ್, ದಟ್ ಈಸ್ 20 ಬಿಲಿಯನ್ ಇಯರ್ಸ್ ಆಗೋ, ಓಲ್ಡ್ ಡೇಟಾ. ನ್ಯೂ ಡೇಟಾ ಯಾವುದು ಇಲ್ಲಿ? 13.8 ಬಿಲಿಯನ್ ಇಯರ್ಸ್ ಆಗೋ. ಸೊ ಹಾಗಾದ್ರೆ ಈ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತೆ ಇಲ್ಲಿ? ಸೊ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತೆ, ಇಟ್ ಇಸ್ ಜಸ್ಟ್ ಲೈಕ್ ಅ ಸ್ಟೋರಿ. ಓಕೆ, ಸೊ ನಾನು ನಿಮ್ಗೆ ಮೊದಲು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಲೇಟರ್ ವಿ ಕ್ಯಾನ್ ರೈಟ್ ದ ಪಾಯಿಂಟ್ಸ್. ಸೊ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಈ ಯೂನಿವರ್ಸ್ ಒರಿಜಿನ್ ಆಗಿದ್ದು ಹೇಗೆ ಅಂತ ಹೇಳುತ್ತೆ. ಸೊ ಇಲ್ಲಿ ಏನಿತ್ತು ಅಂದ್ರೆ ಒಂದು ಮೋಲ್ಟನ್ ಮಾಸ್ ಏನಿತ್ತು ಅಂತ ಹೇಳುತ್ತೆ ಅಂದ್ರೆ, ಈ ಥಿಯರಿಯಲ್ಲಿ ಒಂದು ಮೋಲ್ಟನ್ ಮಾಸ್ ಇತ್ತು, ಅಂದ್ರೆ ಒಂದು ಫೈರ್ ಬಾಲ್, ಬೆಂಕಿಯ ಉಂಡೆ ತರ ಒಂದು ಕಂಪ್ಲೀಟ್ ಆಗಿರೋ ಒಂದು ಮಾಸ್ ಇತ್ತು. ಓಕೆ, ಅದೇನ್ ಮಾಡ್ತು, ಸಡನ್ ಆಗಿ ಸಿಂಗಲ್ ಮಾಸ್. ಓಕೆ, ಹೆಂಗೆ ಇವಾಗ ಫಾರ್ ಎಕ್ಸಾಂಪಲ್ ಬಾಲ್ ತಗೊಂಡು ಆಟ ಆಡ್ತಿರ್ತೀರಾ ತಾನೆ, ಬಾಲ್. ಓಕೆ, ಅದೇ ತರ ಇಲ್ಲಿ ಯಾವ್ದಿದೆ, ಒಂದು ಮೋಲ್ಟನ್ ಮಾಸ್.
ತುಂಬಾ ಇಲ್ಲಿ ಏನಿರುತ್ತೆ ಫೈರ್ ಇರುವಂತದ್ದು, ಸಿಂಪಲ್ ಆಗಿ ಫೈರ್ ಬಾಲ್ ಅಂತ ಕರಿಬಹುದು. ಓಕೆ, ಈ ಮೋಲ್ಟನ್ ಮಾಸ್ ಏನಿರುತ್ತೆ ಇಲ್ಲಿ ಟೆಂಪರೇಚರ್ ಕೂಡ ಜಾಸ್ತಿ ಇರುತ್ತೆ, ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಓಕೆನಾ, ಸೊ ಇದೇನಾಗುತ್ತೆ ಆಲ್ ಆಫ್ ಸಡನ್ ಪ್ರೆಷರ್ ಜಾಸ್ತಿ ಇರೋ ಕಾರಣಕ್ಕೆ, ಟೆಂಪರೇಚರ್ ಜಾಸ್ತಿ ಇರೋ ಕಾರಣಕ್ಕೆ ಮೋಲ್ಟನ್ ಮಾಸ್ ಅಂತ ಹೇಳ್ತಿದೀವಿ. ಸೊ ಇದೇನಾಗುತ್ತೆ ಒಂದು ದಿನ ಬ್ಲಾಸ್ಟ್ ಆಗ್ಬಿಡುತ್ತೆ, ಅಂದ್ರೆ ಎಕ್ಸ್ಪ್ಲೋಡ್, ಸಿಂಗಲ್ ಇರೋದು. ಓಕೆ, ಲಾರ್ಜ್ ಎಕ್ಸ್ಪ್ಲೋಷನ್. ನಾವು ಫಿಸಿಕಲ್ ಟರ್ಮ್ಸ್ ಅಲ್ಲಿ ಅದನ್ನ ಏನ್ ಮಾಡಕ್ ಆಗಲ್ಲ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಆ ರೀತಿ ಇದೇನಾಗ್ಬಿಡುತ್ತೆ ಇಲ್ಲಿ ಬ್ಲಾಸ್ಟ್ ಅಥವಾ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಸೊ ಯಾವಾಗ ಈ ಬಾಲ್ ಒಡೆದು ಹೋಗುತ್ತೋ, ಎಕ್ಸ್ಪ್ಲೋಡ್ ಆಗುತ್ತೋ, ಅದ್ರದ್ದು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ ಇಲ್ಲಿ ಈ ಯೂನಿವರ್ಸ್ ಅಲ್ಲಿ ಸ್ಪ್ರೆಡ್ ಆಗ್ಬಿಡುತ್ತೆ, ಬಿದ್ಬಿಡುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಒಂದು ಉಂಡೆನ ತಗೊಳ್ಳಿ. ಓಕೆ, ಮನೇಲಿ ಅಮ್ಮ ಯಾವ್ದೋ ಒಂದು ಉಂಡೆ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಬೂಂದಿ ಉಂಡೆ ಇರ್ಬೋದು ಅಥವಾ ಶೇಂಗದ ಉಂಡೆ ಇರ್ಬೋದು, ಅದನ್ನ ತಗೊಂಡು ನೀವು ಬಿಸಾಕಿ ಅದೇನಾಗುತ್ತೆ ಪುಡಿ ಪುಡಿಯಾಗಿ ಕೆಳಗಡೆ ಬೀಳುತ್ತೆ ಅಲ್ವಾ. ಸೊ ಅದೇ ರೀತಿ ಇಲ್ಲೂ ಕೂಡ ಈ ಮೋಲ್ಟನ್ ಮಾಸ್ ಪ್ರೆಷರ್ ಜಾಸ್ತಿ ಇದೆ, ಟೆಂಪರೇಚರ್ ಜಾಸ್ತಿ ಇದೆ, ವಾಲ್ಯೂಮ್ ಜಾಸ್ತಿ ಇದೆ. ಸೊ ಸಡನ್ ಆಗಿ ಒಡೆದು ಹೋದ ತಕ್ಷಣ ಎಕ್ಸ್ಪ್ಲೋಡ್ ಆಗ್ಬಿಟ್ಟು ಏನ್ ಫಾರ್ಮ್ ಆಯ್ತು ಇಲ್ಲಿ ಯೂನಿವರ್ಸ್ ಫಾರ್ಮ್ ಆಯ್ತು. ಸಾರಿ, ಯೂನಿವರ್ಸ್ ಏನಾಯ್ತು ಇಲ್ಲಿ ಎಕ್ಸ್ಪ್ಯಾಂಡ್ ಆಯ್ತು ಅಂತ ಹೇಳ್ತಾರೆ. ಓಕೆ, ಸೊ ಎಕ್ಸ್ಪ್ಯಾಂಡ್ ಆದವಾಗ ಟೆಂಪರೇಚರ್ ಏನಿದೆ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಅದು ಒಟ್ಟಿಗೆ ಇತ್ತು ಆವಾಗ ಟೆಂಪರೇಚರ್ ಜಾಸ್ತಿ ಇತ್ತು ಮೋಲ್ಟನ್ ಮಾಸ್. ಯಾವಾಗ ಎಕ್ಸ್ಪ್ಲೋಡ್ ಆಯ್ತು ಆ ಫೈರ್ ಬಾಲ್, ಆ ಮೋಲ್ಟನ್ ಮಾಸ್, ಸೊ ಆವಾಗ ಟೆಂಪರೇಚರ್ ಏನಾಗ್ತಾ ಬಂತು ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಸೊ ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ ಇಲ್ಲಿ ಇನಿಷಿಯಲ್ ಆಗಿ ನಮಗೆ ಎರಡು ಗ್ಯಾಸಸ್ಗಳು ಫಾರ್ಮ್ ಆಗುತ್ತೆ, ಒಂದು ಹೈಡ್ರೋಜನ್ ಅಂಡ್ ಇನ್ನೊಂದು ಹೀಲಿಯಂ, ಇದೆರಡು. ಸೊ ಇಷ್ಟೊತ್ತು ಹೇಳಿರೋದನ್ನ ನಾವೇನ್ ಮಾಡೋಣ ಇಲ್ಲಿ ಫ್ಲೋ ಚಾರ್ಟ್ ಅಲ್ಲಿ ಬರೆಯೋಣ. ಸೊ ಇಲ್ಲಿ ನಮ್ಗೆ ಗೊತ್ತಾಯ್ತು ಒರಿಜಿನ್ ಆಫ್ ಯೂನಿವರ್ಸ್ ಯಾವಾಗ ಆಗಿದ್ದು 20 ಬಿಲಿಯನ್ ಇಯರ್ಸ್ ಅಗೋ ಆಸ್ ಪರ್ ಓಲ್ಡ್ ಡಾಟಾ, ಅಂಡ್ ನ್ಯೂ ಡಾಟಾ ಪ್ರಕಾರ 13.8 ಬಿಲಿಯನ್ ಇಯರ್ಸ್ ಅಗೋ. ಸೊ ಇಲ್ಲಿ ಒರಿಜಿನ್ ಆಫ್ ಯೂನಿವರ್ಸ್ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳ್ತು ಇಲ್ಲಿ, ಅ ಬಿಗ್ or huge single explosion of molten ball or molten mass ಅಂತ ಹೇಳಿ ಕರಿಬಹುದು. ಓಕೆ, which was unimaginable in physical terms. ಓಕೆ, ಸೊ ಇಲ್ಲಿ ಸಿಂಗಲ್ ಎಕ್ಸ್ಪ್ಲೋಷನ್ ಆಯ್ತು, ಲಾರ್ಜ್ ಎಕ್ಸ್ಪ್ಲೋಷನ್ ಆಯ್ತು, ಅಂಡ್ ಅದನ್ನ ನಾವು ಫಿಸಿಕಲ್ ಟರ್ಮ್ಸ್ ಅಲ್ಲಿ ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಸೊ ಬ್ಲಾಸ್ಟ್ ಆದವಾಗ ಏನಾಯ್ತು ಇಲ್ಲಿ ಫಸ್ಟ್ ಪಾಯಿಂಟ್ ಇದಾಯ್ತಾ. ಸೊ ಸೆಕೆಂಡ್ ಏನಾಯ್ತು ಇಲ್ಲಿ ಯೂನಿವರ್ಸ್ ಎಕ್ಸ್ಪ್ಯಾಂಡೆಡ್. ಓಕೆ, ಸೊ ಯೂನಿವರ್ಸ್ ಎಕ್ಸ್ಪ್ಯಾಂಡೆಡ್ ಬಿಕಾಸ್ ಇದೇನಾಯ್ತು ಇಲ್ಲಿ ಈ ಬಾಲ್ ಒಡೆದು ಹೋಗಿದೆ, ಚೂರಾಗಿ ಬಿದ್ದಿದೆ, ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗಿದೆ. ಅಟ್ ದ ಸೇಮ್ ಟೈಮ್ ಟೆಂಪರೇಚರ್ ಏನಾಯ್ತು ಇಲ್ಲಿ ಟೆಂಪರೇಚರ್ ಏನಿತ್ತು, ದ ಟೆಂಪರೇಚರ್ ವಾಸ್ ಹೈ, ಪ್ರೆಷರ್ ವಾಸ್ ಹೈ, ವಾಲ್ಯೂಮ್ ವಾಸ್ ಹೈ ಅಲ್ವಾ. ಓಕೆ, ಅಂಡ್ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆದ್ಮೇಲೆ ಟೆಂಪರೇಚರ್ ಏನಾಗುತ್ತೆ ಇಲ್ಲಿ ಟೆಂಪರೇಚರ್ ಕೂಲ್ಸ್ ಡೌನ್ ಆರ್ ಗೆಟ್ಸ್ ಡೌನ್. ಓಕೆ, ಯಾವಾಗ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಯ್ತು ಆವಾಗ ಇನಿಷಿಯಲಿ ಎರಡು ಗ್ಯಾಸಸ್ ಫಾರ್ಮ್ ಆಗುತ್ತೆ. ಆ ಗ್ಯಾಸಸ್ ಯಾವುದು, ದಟ್ ಈಸ್ ಹೈಡ್ರೋಜನ್ ಅಂಡ್ ಹೀಲಿಯಂ ಗ್ಯಾಸಸ್ ಫಾರ್ಮ್ಡ್. ಓಕೆ, ಸೊ ಫಾರ್ಮ್ ಆದ್ಮೇಲೆ ಈ ಹೈಡ್ರೋಜನ್ ಮತ್ತೆ ಹೀಲಿಯಂ ಗ್ಯಾಸಸ್ ಏನಾಗುತ್ತೆ ಇಲ್ಲಿ ಕಂಡೆನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಏನಕ್ಕೆ ಕಂಡೆನ್ಸ್ ಆಗುತ್ತೆ ಇಲ್ಲಿ, ಬಿಕಾಸ್ ಆಫ್ ದಿ ಗ್ರಾವಿಟಿ. ಸೊ ಬಿಕಾಸ್ ಆಫ್ ದ ಗ್ರಾವಿಟಿ and we can say under the gravity the hydrogen and helium gases condensed. ಓಕೆನಾ, ಇದು ಕ್ಲಿಯರಾ. ಸೊ ಕಂಡೆನ್ಸ್ ಆದ್ಮೇಲೆ ಏನಾಗುತ್ತೆ, ಜಸ್ಟ್ ಅ ಮಿನಿಟ್. ಓಕೆನಾ, ಸೊ ಕಂಡೆನ್ಸ್ ಆದ್ಮೇಲೆ ಏನಾಗುತ್ತೆ ಇಲ್ಲಿ ಗ್ಯಾಲಕ್ಸೀಸ್ ಆರ್ ಫಾರ್ಮ್ಡ್. ಏನ್ ಫಾರ್ಮ್ ಆಯ್ತು ಕಂಡೆನ್ಸ್ ಆದ್ಮೇಲೆ ಗ್ಯಾಲಕ್ಸೀಸ್ ಆರ್ ಫಾರ್ಮ್ಡ್. ಓಕೆ, ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ ನಿಮ್ಗೆ. ನೆಕ್ಸ್ಟ್ ಗ್ಯಾಲಕ್ಸೀಸ್ ಅಂದ್ರೆ ಏನು ಇವಾಗ ನೋಡೋಣ, ಗ್ಯಾಲಕ್ಸೀಸ್ ಅಂದ್ರೆ ಏನು ಅಂತ. ಸೊ ರಬ್ ದಿಸ್. ಸೊ ಗ್ಯಾಲಕ್ಸೀಸ್ ಅಂದ್ರೆ ಇಲ್ಲಿ
ಕ್ಲೌಡ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ಸ್ಟಾರ್ಸ್ ಇರ್ಬೋದು. ಓಕೆ, ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ, ಇಲ್ಲಿ ಗ್ಯಾಲಕ್ಸೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಗ್ಯಾಲಕ್ಸೀಸ್ ಫಾರ್ಮ್ ಆಯ್ತು. ಸೊ ಗ್ಯಾಲಕ್ಸೀಸ್ ಅಂದ್ರೆ ಏನಂತ ಹೇಳಿದೆ ನಾನಿಲ್ಲಿ, ಕ್ಲಸ್ಟರ್ ಆಫ್ ಸ್ಟಾರ್ಸ್ or clouds of dust ಇರ್ಬೋದು, ಅಂಡ್ ಸೋಲಾರ್ ಸಿಸ್ಟಮ್ ಅಂಡ್ ನಮ್ಮ ಪ್ಲಾನೆಟ್ಸ್ ಎಲ್ಲ. ಓಕೆನಾ? ಸೊ ಬಟ್ ನಮ್ ಗ್ಯಾಲಕ್ಸಿ ಯಾವುದು ಇವಾಗ ತಾನೇ ಹೇಳಿದೆ ನಾನು. ನಮ್ಮ ಗ್ಯಾಲಕ್ಸಿ ಯಾವುದು, ದಟ್ ಈಸ್ ಅವರ್ ಗ್ಯಾಲಕ್ಸಿ ಈಸ್ ಮಿಲ್ಕಿ ವೇ. ಮಿಲ್ಕಿ ವೇ ಈಸ್ ಅವರ್ ಗ್ಯಾಲಕ್ಸಿ. ಓಕೆನಾ? ನಾವು ಕನ್ನಡದಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿ ಏನಂತ ಕರಿತೀವಿ, ಇಲ್ಲಿ ಆಕಾಶ ಗಂಗಾ ಅಂತ ಹೇಳಿ ಕರಿತೀವಿ. ಆಕಾಶ ಗಂಗಾ, ಆಕಾಶ ಗಂಗಾ. ಓಕೆನಾ? ಸೊ ಇಲ್ಲಿ ಗ್ಯಾಲಕ್ಸಿ ಫಾರ್ಮ್ ಆಗಿದೆ ಅಂದ್ರೆ ಏನ್ ಫಾರ್ಮ್ ಆದಂಗೆ, ಇಲ್ಲಿ ಸೋಲಾರ್ ಸಿಸ್ಟಮ್, ಪ್ಲಾನೆಟ್ಸ್, ಸ್ಟಾರ್ಸ್. ಸೊ ಪ್ಲಾನೆಟ್ ಫಾರ್ಮ್ ಆಗಿದೆ ಇಲ್ಲಿ ಅಲ್ವಾ. ಸೊ ಅರ್ತ್ ಕೂಡ ಏನು, ಇಲ್ಲಿ ಒಂದು ಪ್ಲಾನೆಟ್ ಸೋಲಾರ್ ಸಿಸ್ಟಮ್ ಅಲ್ಲಿ ಬರುತ್ತೆ, ಒಂದು ಪ್ಲಾನೆಟ್ ಅರ್ತ್ ಕೂಡ ಅಲ್ವಾ. ಸೊ ಈ ಟೈಮ್ ಅಲ್ಲೇ ಏನ್ ಫಾರ್ಮ್ ಆಯ್ತು, ದ ಅರ್ತ್ ವಾಸ್ ಫಾರ್ಮ್ಡ್. ಸೊ ನೆಕ್ಸ್ಟ್ ಏನನ್ನ ನೋಡ್ತೀವಿ ನಾವಿಲ್ಲಿ, ಆರಿಜಿನ್ ಆಫ್ ಅರ್ತ್. ಆರಿಜಿನ್ ಆಫ್ ಅರ್ತ್. ಸೊ ಅರ್ತ್ ಫಾರ್ಮ್ ಆಗಿ ಎಷ್ಟು ವರ್ಷ ಆಯ್ತು, ದಟ್ ಈಸ್ 4.5 ಬಿಲಿಯನ್ ಇಯರ್ಸ್ ಅಗೋ. ಸೊ ಅರ್ತ್ ಫಾರ್ಮೇಶನ್ ಯಾವಾಗ ಆಯ್ತು, 4.5 ಬಿಲಿಯನ್ ಇಯರ್ಸ್ ಅಗೋ. ಅಂಡ್ ಗ್ಯಾಲಕ್ಸಿ ಫಾರ್ಮೇಶನ್ ಕೂಡ ಆಬ್ವಿಯಸ್ಲಿ ಯಾವಾಗ ಆಗಿರುತ್ತೆ, ಅರ್ತ್ ಫಾರ್ಮ್ ಆಗಿದೆ, ಇಲ್ಲಿ ಸೋಲಾರ್ ಸಿಸ್ಟಮ್, ಪ್ಲಾನೆಟ್ಸ್. ಸೊ ಮಿಲ್ಕಿ ವೇ ಇದು ಕೂಡ ಯಾವಾಗ ಫಾರ್ಮ್ ಆಗಿದ್ದು, ದಟ್ ಈಸ್ ಆಲ್ಸೋ 4.5 ಬಿಲಿಯನ್ ಇಯರ್ಸ್ ಆಗೋ ಏನ್ ಫಾರ್ಮ್ ಆಯ್ತು, ಇಲ್ಲಿ ಅರ್ತ್ ಫಾರ್ಮ್ ಆಯ್ತು. ಸೊ ದಿಸ್ ಇಸ್ ದ ಒರಿಜಿನ್ ಆಫ್ ಅರ್ತ್. ಸೊ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಏನು, ಒಂದು ಬಾಲ್ ಇರುತ್ತೆ, ಅದೇನಾಗುತ್ತೆ, ಇಲ್ಲಿ ಹ್ಯೂಜ್ ಎಕ್ಸ್ಪ್ಲೋಷನ್ ಆಗುತ್ತೆ ದೊಡ್ಡದಾಗಿ. ಓಕೆನಾ? ಸೊ ಎಕ್ಸ್ಪ್ಲೋಡ್ ಆದವಾಗ ಅದ್ರದ್ದು ಚೂರುಗಳು, ಪಾರ್ಟ್ಗಳು ಒಡೆದು ಕೆಳಗಡೆ ಬೀಳುತ್ತೆ. ಸೊ ನೀವೇನಾದ್ರೂ ಇಲ್ಲಿ ಮೈಥಾಲಜಿಕಲ್ ಸ್ಟೋರೀಸ್ ಎಲ್ಲ ನೋಡಿದ್ರೆ, ಕೇಳಿದ್ರೆ, ಯಾವ ಸ್ಟೋರಿ ಅಂದ್ರೆ, ಲಾರ್ಡ್ ಶಿವ ಅವ್ರದ್ದು ವೈಫ್ ಸತಿ ಫಾರ್ಮ್ ಅಲ್ಲಿ ಫಸ್ಟ್ ಇರ್ಬೇಕಾದ್ರೆ. ಓಕೆ, ಸೊ ಯಾವಾಗ ಅವ್ರು ಸತ್ತೋಗ್ತಾರೋ, ಅವ್ರ ಬಾಡಿನ ಅವ್ರು ಎತ್ಕೊಂಡು ಅಳ್ತಾನೆ ಇರ್ತಾರೆ, ಅವ್ರ ಕರ್ತವ್ಯನ ಬಿಟ್ಟು. ಆ ಟೈಮ್ ಅಲ್ಲಿ ಲಾರ್ಡ್ ನಾರಾಯಣ ಏನ್ ಮಾಡ್ತಾರೆ, ಆ ಸತಿ ದೇವಿದು ಏನು ಸತ್ತೋಗಿರ್ತಾರಲ್ಲ ಆ ಬಾಡಿನ, ಅದನ್ನ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ, ಅಂದ್ರೆ ತುಂಡ್ ಮಾಡ್ಬಿಡ್ತಾರೆ. ಸೊ ಪ್ರತಿ ತುಂಡು ಏನಾಗುತ್ತೆ, ಭೂಮಿ ಮೇಲೆ ಅಲ್ಲಿ ಇಲ್ಲಿ 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 ಬೀಳುತ್ತೆ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ, ಇಲ್ಲಿ ದಟ್ ಪರ್ಟಿಕ್ಯುಲರ್ ವರ್ಡ್ ಅಂದ್ರೆ ಎಲ್ಲಿ ಆ ದೇವಿದು ಪಾರ್ಟ್ಸ್ ಬಿದ್ದೋಯ್ತೋ, ಸೊ ಅಲ್ಲಿ ಒಂದು ಬೇರೆ ಬೇರೆ ಪೀಠಗಳು, ಅಂದ್ರೆ ಆ ಸತಿ ದೇವಿಗೆ ಅಲ್ಲಿ ನೆನಪಿಗೋಸ್ಕರ. ಸೊ ಅಲ್ಲಿ ದೇವಸ್ಥಾನಗಳೇ ಇದಾವೆ ಇವಾಗ, ನಂಗೆ ಅಷ್ಟೊಂದು ಹೆಸರುಗಳೆಲ್ಲ ಗೊತ್ತಿಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಏನಾಯ್ತು, ಒಂದು ಬಾಲ್ ಏನಾಯ್ತು, ಎಕ್ಸ್ಪ್ಲೋಡ್ ಆಯ್ತು, ಬೇರೆ ಕಡೆ ಎಲ್ಲ ಹೋಯ್ತು. ಸೊ ಯೂನಿವರ್ಸ್ ಎಕ್ಸ್ಪಾಂಡ್ ಆಗ್ತಾ ಆಗ್ತಾ ಏನಾಯ್ತು, ಟೆಂಪರೇಚರ್ ಕಡಿಮೆ ಆಯ್ತು. ಬಿಕಾಸ್ ಟೆಂಪರೇಚರ್ ಜಾಸ್ತಿ ಯಾವಾಗಿರುತ್ತೆ, ಒಟ್ಟಿಗೆ ಗುಡೆ ಹಾಕೊಂಡಿದ್ದಾಗ. ಸ್ವಲ್ಪ ಫ್ರೀ ಮಾಡಿ ಆರಾಮಾಗಿ ಬೇರೆ ಬೇರೆ ಕಡೆ ಹೋದ್ರೆ ಅಲ್ಲಿ ಏನಾಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಯಾವ ಗ್ಯಾಸಸ್ ಫಾರ್ಮ್ ಆಯ್ತು, ಹೈಡ್ರೋಜನ್ ಅಂಡ್ ಹೀಲಿಯಂ ಕಂಡೆನ್ಸ್ ಆಯ್ತು. ನಂತರ ಯಾಕೆ, ಗ್ರಾವಿಟಿ ಫೋರ್ಸ್ ಇಂದ. ಅದಾದ್ಮೇಲೆ ಏನಾಯ್ತು, ಇಲ್ಲಿ ಗ್ಯಾಲಕ್ಸೀಸ್ ಫಾರ್ಮ್ ಆಯ್ತು. ಗ್ಯಾಲಕ್ಸಿ ಫಾರ್ಮ್ ಆಯ್ತು ಅಂದ್ರೆ ಏನು ಅರ್ಥ, ದಟ್ ಈಸ್ ಇಲ್ಲಿ ಸ್ಟಾರ್ಸ್ ಫಾರ್ಮ್ ಆಗಿರ್ಬೋದು, ಕ್ಲೌಡ್ಸ್ ಆಫ್ ಡಸ್ಟ್ ಇರ್ಬೋದು, ಸೋಲಾರ್ ಸಿಸ್ಟಮ್ ಇರ್ಬೋದು, ಪ್ಲಾನೆಟ್ಸ್ ಗಳು. ಓಕೆ, ಸೊ ಅದೇ ಟೈಮ್ ಅಲ್ಲಿ ನಮ್ಮ ಗ್ಯಾಲಕ್ಸಿ ಯಾವುದು, ಮಿಲ್ಕಿ ವೇ ಅಥವಾ ಆಕಾಶ ಗಂಗಾ. ಅಂಡ್ ನಮ್ಮ ಅರ್ತ್ ಆರಿಜಿನ್ ಆಗಿದ್ದು ಯಾವಾಗ, 4.5 ಬಿಲಿಯನ್ ಇಯರ್ಸ್ ಆಗೋ. ಮಿಲ್ಕಿ ವೇ ಯಾವಾಗ ಫಾರ್ಮ್ ಆಯ್ತು ಅಂದ್ರೆ, ವಿ ಕ್ಯಾನ್ ಸೇ ದಟ್ 4.5 ಬಿಲಿಯನ್ ಇಯರ್ಸ್ ಆಗೋನೆ ಅಂತ ಹೇಳಿ. ಒರಿಜಿನ್ ಆಫ್ ಯೂನಿವರ್ಸ್ ಅಂತ ಕೇಳಿದ್ರೆ 13.8 ಬಿಲಿಯನ್ ಇಯರ್ಸ್ ಆಗೋ ಆಸ್ ಪರ್ ನ್ಯೂ ಡೇಟಾ. ಓಲ್ಡ್ ಕೇಳಿದ್ರೆ ದಟ್ ಈಸ್ 20 ಬಿಲಿಯನ್ ಇಯರ್ಸ್ ಆಗೋ. ಇಲ್ಲಿ ಕ್ಲಿಯರ್? ಓಕೆ, ಸೊ ಅರ್ತ್ ಫಾರ್ಮೇಶನ್ 4.5 ಬಿಲಿಯನ್ ಇಯರ್ಸ್ ಆಗೋ ಅಲ್ಲಿ ಆಯ್ತು. ಸೊ ಅರ್ತ್ ಫಾರ್ಮ್ ಆದವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾವ ರೀತಿ ಇತ್ತು. ಓಕೆ, ಸೊ ಕಂಡೀಷನ್ಸ್ ಆನ್ ಅರ್ತ್ ನ ನಾವು ನೋಡೋಣ. ಸೊ ಕಂಡೀಷನ್ಸ್ ಆನ್ ಅರ್ತ್. ಕಂಡೀಷನ್ಸ್ ಆನ್ ಅರ್ತ್ ಯಾವ ರೀತಿ ಇತ್ತು ಅರ್ತ್ ಫಾರ್ಮ್ ಆದಾಗ, ಅಥವಾ ಫೀಚರ್ಸ್ ಆಫ್ ಪ್ರಿಮಿಟಿವ್ ಅರ್ತ್ ಅಥವಾ ಫೀಚರ್ಸ್ ಆಫ್ ಅರ್ಲಿ ಅರ್ತ್ ಅಂತಾನು ನಾವು ಹೇಳ್ಬೋದು. ಸೊ ಯಾವ ರೀತಿ ಇತ್ತು, ನೋ ಅಟ್ಮಾಸ್ಫಿಯರ್, ಯಾವುದೇ ರೀತಿಯ ಅಟ್ಮಾಸ್ಫಿಯರ್ ಏನಾಗಿರ್ಲಿಲ್ಲ, ಇಲ್ಲಿ ಫಾರ್ಮ್ ಆಗಿರ್ಲಿಲ್ಲ. ಸೊ ಫಸ್ಟ್ ಪಾಯಿಂಟ್ ಏನು, ನೋ ಅಟ್ಮಾಸ್ಫಿಯರ್.
ಸೊ ನೀವು ಕೇಳಿರ್ತೀರಾ ನಿಮ್ಮ ಹೈಸ್ಕೂಲಲ್ಲೆಲ್ಲ, ದಟ್ ಈಸ್ ಸ್ಟ್ರಾಟೋಸ್ಫಿಯರ್ ಇರ್ಬೋದು ಅಲ್ವಾ. ಸೊ ಈ ತರ ಯಾವುದೇ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಅಂದ್ರೆ ಕಂಪ್ಲೀಟ್ ಅಟ್ಮಾಸ್ಫಿಯರ್ ಏನಾಗಿರ್ಲಿಲ್ಲ, ಫಾರ್ಮ್ ಆಗಿರ್ಲಿಲ್ಲ. ಅಂಡ್ ಯಾವ ರೀತಿ ಇತ್ತು, ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್ ಇತ್ತು. ರೆಡ್ಯೂಸಿಂಗ್ ಅಂದ್ರೆ ಏನು, ಇಲ್ಲಿ ನೋ ಫ್ರೀ ಆಕ್ಸಿಜನ್ ವಾಸ್ ಅವೈಲಬಲ್. ನೋ ಫ್ರೀ ಆಕ್ಸಿಜನ್ ಅಂದ್ರೆ ಫ್ರೀ ಆಗಿರುವಂತ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅವೈಲಬಲ್ ಇರಲಿಲ್ಲ. ಅಟ್ ದಿ ಸೇಮ್ ಟೈಮ್ ಟೆಂಪರೇಚರ್ ಏನಾಗ್ತಾ ಇತ್ತು, ಟೆಂಪರೇಚರ್ ಹೈಯೇ ಇತ್ತು. ಬಟ್ ಕಂಪೇರೇಟಿವ್ಲಿ ಆ ಟೈಮಲ್ಲಿ ಟೆಂಪರೇಚರ್ ವಾಸ್ ಗೆಟಿಂಗ್ ಕೂಲ್. ಓಕೆ, ಕಡಿಮೆ ಹೈನೇ ಬಟ್ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇತ್ತು. ಅಂಡ್ ಅರ್ಲಿ ಅಥವಾ ಪ್ರಿಮಿಟಿವ್ ಅರ್ತ್ ಅಲ್ಲಿ ಯಾವ ಯಾವ ಗ್ಯಾಸಸ್ ಗಳು ಇತ್ತು ಅಂದ್ರೆ ದಟ್ ಈಸ್ ವಾಟರ್ ವೇಪರ್ ಇತ್ತು. ಏನಿತ್ತು, ವಾಟರ್ ವೇಪರ್. ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಇತ್ತು. ಓಕೆ, ಸೊ ಇಲ್ಲಿ ಏನಾಗ್ತಿತ್ತು, ಭೂಮಿಯಿಂದಾನೇ ದಟ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಂದ್ರೆ ಜ್ವಾಲಾಮುಖಿ ಅಂತಿರಲ್ಲ, ಅದಿತ್ತು. ಸೊ ಅಲ್ಲಿ ಏನಿತ್ತು, ವಾಟರ್ ವೇಪರ್ ಇತ್ತು, ಆಸ್ ವೆಲ್ ಆಸ್ ಮೀಥೇನ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್, ಇದೆಲ್ಲ ಅವೈಲಬಲ್ ಇತ್ತು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಇರುವಂತ ವಾಟರ್ ಮಾಲಿಕ್ಯೂಲ್ ಮೇಲೆ, ಓಕೆ, ಇರುವಂತ ವಾಟರ್ ಮಾಲಿಕ್ಯೂಲ್ ಮೇಲೆ. ಅಂಡ್ ಒನ್ ಮೋರ್ ಥಿಂಗ್, ಈ ಟೈಮಲ್ಲಿ ಏನಿರ್ಲಿಲ್ಲ, ನೋ ಓಝೋನ್. ಏನಿರ್ಲಿಲ್ಲ ಇಲ್ಲಿ, ನೋ ಓಝೋನ್ ಲೇಯರ್ ಇರ್ಲಿಲ್ಲ. ಏನಕ್ಕೆ ಓಝೋನ್ ಲೇಯರ್ ಇರ್ಲಿಲ್ಲ, ಫಸ್ಟ್ ಆಫ್ ಆಲ್ ಇಲ್ಲಿ ಫ್ರೀ ಆಕ್ಸಿಜನ್ ಇಲ್ಲ. ಫ್ರೀ ಆಕ್ಸಿಜನ್ ಇದ್ರೆ ಅದ್ರೊಟ್ಟಿಗೆ ಇನ್ನೊಂದು ಆಕ್ಸಿಜನ್ ಮಾಲಿಕ್ಯೂಲ್ ಸೇರ್ಕೊಂಡು O3 ಫಾರ್ಮ್ ಆಗಿ ಓಝೋನ್ ಲೇಯರ್ ಫಾರ್ಮ್ ಆಗ್ತಿತ್ತು. ಬಟ್ ಇಲ್ಲಿ ಫ್ರೀ ಆಕ್ಸಿಜನ್ ಇಲ್ಲದೆ ಇರೋ ಕಾರಣಕ್ಕೆ ಏನಾಯ್ತು, ಇಲ್ಲಿ ಓಝೋನ್ ಲೇಯರ್ ಇರ್ಲಿಲ್ಲ ಅವಾಗ ಪ್ರಿಮಿಟಿವ್ ಅರ್ತ್ ಅಲ್ಲಿ. ಸೊ ಓಝೋನ್ ಲೇಯರ್ ಇಲ್ಲದೆ ಇರೋ ಕಾರಣಕ್ಕೆ UV ರೇಸ್ ಗಳು ಏನ್ ಮಾಡ್ತಿತ್ತು, ಡೈರೆಕ್ಟ್ ಆಗಿ ತನ್ನ ರೇಡಿಯೇಷನ್ಸ್ ನ ಅರ್ತ್ ಮೇಲೆ ಹಾಕ್ತಿತ್ತು. ಸೊ UV ರೇಸ್ ಡೈರೆಕ್ಟ್ ಆಗಿ ಯಾರನ್ನ ಸ್ಪ್ಲಿಟ್ ಮಾಡ್ತಾ ಇತ್ತು, ಈ ವಾಟರ್ ಮಾಲಿಕ್ಯೂಲ್ ನ. ಏನನ್ನ ಸ್ಪ್ಲಿಟ್ ಮಾಡ್ತಾ ಇತ್ತು, ವಾಟರ್ ಮಾಲಿಕ್ಯೂಲ್ ನ. ದಟ್ ಈಸ್ H2 ಪ್ಲಸ್ ಆಕ್ಸಿಜನ್. ಬಿಕಾಸ್ H2 ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರ್ಕೊಂಡು ವಾಟರ್ ಮಾಲಿಕ್ಯೂಲ್ ಅಲ್ವಾ. ಸೊ ಈ ವಾಟರ್ ಮಾಲಿಕ್ಯೂಲ್ ಅನ್ನ ಡೈರೆಕ್ಟ್ ಆಗಿ ಯಾರು ಬ್ರೇಕ್ ಮಾಡ್ತಾ ಇದ್ರು, ಸ್ಪ್ಲಿಟ್ ಮಾಡ್ತಾ ಇದ್ರು, UV ರೇಸ್. ಬಟ್ ಇಲ್ಲಿ ನೋಡಿ, ಹೈಡ್ರೋಜನ್ ಇದೆಯಲ್ಲ, ದಿಸ್ ಈಸ್ ಲೈಟ್ ಮಾಲಿಕ್ಯೂಲ್ ಇದು, ಹೌದಾ. ಆ ಕಾರಣಕ್ಕೆ ಏನಾಗ್ತಿತ್ತು, ಇದು ಈಸಿಲಿ ಎಸ್ಕೇಪ್ಡ್ ಟು ಅಟ್ಮಾಸ್ಫಿಯರ್. ಮ್ಯಾಮ್ ಅಟ್ಮಾಸ್ಫಿಯರ್ ಫಾರ್ಮ್ ಆಗಿಲ್ಲ ಅಂತೀರಾ, ಮತ್ತೆ ತಿರ್ಗಾ ಅಟ್ಮಾಸ್ಫಿಯರ್ ಅಂದ್ರೆ ಏನಾಗ್ತಿದೆ, ಇಲ್ಲಿ ಮೇಲ್ಗಡೆ ಅಂದ್ರೆ ವೇಪರ್ ಫಾರ್ಮ್ ಅಲ್ಲಿ ತಿರ್ಗಾ ಏನ್ ಮಾಡ್ತಾ ಇದೆ, ಇದು ಫ್ರೀ ಆಗಿ ಎಸ್ಕೇಪ್ ಆಗ್ತಾ ಇದೆ. ಲೈಟರ್ ಮಾಲಿಕ್ಯೂಲ್, ದಿಸ್ ಇಸ್ ಹೈಡ್ರೋಜನ್. ಬಟ್ ಆಕ್ಸಿಜನ್ ಹಾಗಲ್ಲ. ಆಕ್ಸಿಜನ್ ಏನು, ಆಕ್ಸಿಜನ್ ಈಸ್ ನಾಟ್ ಫ್ರೀ. ಆಕ್ಸಿಜನ್ ಏನಿರ್ಲಿಲ್ಲ, ಇಲ್ಲಿ ಫ್ರೀ ಇರ್ಲಿಲ್ಲ. ಅಂಡ್ ಇದೇನಾಗ್ತಿತ್ತು, ಆಕ್ಸಿಜನ್ ಇಲ್ಲಿ ರೆಡಿಲಿ ಈಸಿಯಾಗಿ ಏನ್ ಮಾಡ್ಬಿಡ್ತಿತ್ತು, ಫಾಸ್ಟ್ ಆಗಿ ಮಿಥೇನ್ ಮತ್ತೆ ಅಮೋನಿಯಾ ಒಟ್ಟಿಗೆ ರಿಯಾಕ್ಟ್ ಆಗ್ತಿತ್ತು. ಏನಾಗ್ತಿತ್ತು, ಈ ಆಕ್ಸಿಜನ್ ಏನಾಗ್ತಿತ್ತು, ರೆಡ್ಯೂಸಿಂಗ್ ಅಂತ ಹೇಳಿದೀವಿ. ಅಂದ್ರೆ ಇಲ್ಲಿ ಫ್ರೀ ಆಕ್ಸಿಜನ್ ಇಲ್ಲ. ಜಸ್ಟ್ ಅ ಮಿನಿಟ್. ಇಲ್ಲಿ ಫ್ರೀ ಆಕ್ಸಿಜನ್ ಇಲ್ಲದೆ ಇರೋ ಕಾರಣಕ್ಕೆ ಅಟ್ಮಾಸ್ಫಿಯರ್ ಏನೈತಿ, ಇಲ್ಲಿ ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್. ಓಕೆನಾ. ಸೊ ನೆಕ್ಸ್ಟ್ ಇದೇ ರೀತಿ ಆಗ್ತಾ ಆಗ್ತಾ ಇನ್ನು ಏನಾಗ್ತಾ ಇತ್ತು, ಇಲ್ಲಿ ಅರ್ತ್ ವಾಸ್ ಗೆಟಿಂಗ್, ಅಂದ್ರೆ ಅರ್ತ್ ಅಲ್ಲಿ ಟೆಂಪರೇಚರ್ ಏನಾಗ್ತಿತ್ತು, ಇಲ್ಲಿ ಕಡಿಮೆ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ಅರ್ತ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಅರ್ತ್ ಫಾರ್ಮೇಶನ್ ಗೊತ್ತಾಯ್ತಾ, ಅಟ್ಮಾಸ್ಫಿಯರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೇಗಿತ್ತು, ಫೀಚರ್ಸ್ ಏನಿತ್ತು ಪ್ರಿಮಿಟಿವ್ ಅರ್ತ್ ಅಂತ ಹೇಳಿದ್ರೆ, ನೋ ಅಟ್ಮಾಸ್ಫಿಯರ್ ವಾಸ್ ಫಾರ್ಮ್ಡ್, ರೆಡ್ಯೂಸಿಂಗ್ ಇತ್ತು, ಅಂದ್ರೆ ಆಕ್ಸಿಜನ್, ಫ್ರೀ ಆಕ್ಸಿಜನ್ ಇರಲಿಲ್ಲ, ಟೆಂಪರೇಚರ್ ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗ್ತಾ ಇತ್ತು. ಅಂಡ್ ಯಾವ ಗ್ಯಾಸಸ್ ಇತ್ತು, ವಾಟರ್ ವೇಪರ್ ಇತ್ತು, ಅಂಡ್ ಆಸ್ ವೆಲ್ ಆಸ್ ಮಿಥೇನ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಇತ್ತು. ಅಂಡ್ ಇಲ್ಲಿ ಓಝೋನ್ ಲೇಯರ್ ಇಲ್ಲದೆ ಇರೋ ಕಾರಣಕ್ಕೆ ಅದೊಂದು ಬರೀರಿ. ಓಕೆ, ಏನು ಇಲ್ಲಿ 6 ಪಾಯಿಂಟ್ ಯು ಕ್ಯಾನ್ ರೈಟ್, ನೋ ಓಝೋನ್ ಲೇಯರ್ ಇರಲಿಲ್ಲ. ಓಕೆ, ಸೊ ಆ ಕಾರಣಕ್ಕೆ ಈ UV ರೇಸ್ ಡೈರೆಕ್ಟ್ ಆಗಿ ಈ ವಾಟರ್ ಮಾಲಿಕ್ಯೂಲ್ ಮೇಲೆ ಬಿದ್ಬಿಟ್ಟು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ಸಪರೇಟ್ ಮಾಡ್ತಿತ್ತು. ಈ ಆಕ್ಸಿಜನ್ ಲೈಟರ್ ಮಾಲಿಕ್ಯೂಲ್ ಇರೋ ಕಾರಣಕ್ಕೆ ಎಸ್ಕೇಪ್ ಆಗ್ತಿತ್ತು ಅಟ್ಮಾಸ್ಫಿಯರ್ ಅಲ್ಲಿ. ಬಟ್ ಆಕ್ಸಿಜನ್ ಏನ್ ಮಾಡ್ತಿತ್ತು, ರಿಡಿಲಿ ಏನ್ ಮಾಡ್ತಾ ಇತ್ತು, ಇಲ್ಲಿ ಮಿಥೇನ್ ಮತ್ತೆ ಅಮೋನಿಯಾ ಜೊತೆ ರಿಯಾಕ್ಟ್ ಮಾಡ್ಬಿಟ್ಟು ವಾಟರ್ ಅನ್ನ ಏನ್ ಮಾಡ್ತಾ ಇತ್ತು, ಫಾರ್ಮ್ ಮಾಡ್ತಿತ್ತು. ಈವನ್ ಕಾರ್ಬನ್ ಡೈಆಕ್ಸೈಡ್ ಕೂಡ ಫಾರ್ಮ್ ಆಗ್ತಿತ್ತು. ಓಕೆನಾ. ಸೊ ಇದು ಕೆಲವೊಂದು ಏನು ಇಲ್ಲಿ ಫೀಚರ್ಸ್ ಆಫ್ ದಿ ಪ್ರಿಮಿಟಿವ್ ಅರ್ತ್ ಅಥವಾ ಅರ್ಲಿ ಅರ್ತ್ ಅಂತ ಹೇಳ್ಬೋದು. ಸೊ ಹೀಗೆ ಆಗ್ತಾ ಆಗ್ತಾ ಏನಾಗ್ತಿತ್ತು, ಇಲ್ಲಿ ಅರ್ತ್ ಟೆಂಪರೇಚರ್ ವಾಸ್ ಗೆಟಿಂಗ್ ಡೌನ್ ಅಂಡ್ ಡೌನ್. ಸೊ ನೆಕ್ಸ್ಟ್ ಏನಂತ ಹೇಳ್ಬೋದು, ಅರ್ತ್ ವಾಸ್ ಅಥವಾ ಅರ್ತ್ ಗೆಟಿಂಗ್ ಕೂಲ್ ಆರ್ ಕೂಲ್ಡ್ ಡೌನ್. ಓಕೆ, ಸೊ ಯಾವಾಗ ಅರ್ತ್ ಟೆಂಪರೇಚರ್ ಏನಾಗ್ತಾ ಇತ್ತು, ಇಲ್ಲಿ ಕಡಿಮೆ ಆಗ್ತಾ
ಇತ್ತು. ಸೊ ಕಡಿಮೆ ಆಗ್ತಾ ಆಗ್ತಾ ಇರ್ಬೇಕಾದ್ರೆ ನೀವು ಇಲ್ಲಿ ಏನ್ ಮಾಡಿರ್ತೀರಾ, ನಿಮ್ ಹೈಸ್ಕೂಲ್ ಎಲ್ಲ ನೋಡಿರ್ತೀರಾ ರೈನ್ ಸೈಕಲ್, ಹೇಗೆ ರೈನ್ ಫಾರ್ಮ್ ಆಗುತ್ತೆ ಅಂತ. ಸೊ ಕಡಿಮೆ ಆಗ್ತಾ ಆಗ್ತಾ ಈ ವಾಟರ್ ವೇಪರ್ ಏನಾಗ್ತಿತ್ತು, ಇಲ್ಲಿ ಕಂಡೆನ್ಸ್ ಆಗ್ಬಿಟ್ಟು ಕ್ಲೌಡ್ ಅನ್ನ ಫಾರ್ಮ್ ಮಾಡ್ತಾ ಇತ್ತು. ಓಕೆ, ಸೊ ವಾಟರ್ ವೇಪರ್ or you can say condensed ವಾಟರ್ ವೇಪರ್ ಏನ್ ಮಾಡುತ್ತೆ, ಇಲ್ಲಿ ಕ್ಲೌಡ್ಸ್ ಅನ್ನ ಮಾಡುತ್ತಲ್ವಾ, ಮೇಲ್ಗಡೆ ಹೋಗ್ಬಿಟ್ಟು ವಾಟರ್ ವೇಪರ್ ಮೇಲ್ಗಡೆ ಹೋಗಿ. ಸೊ ಕಂಡೆನ್ಸ್ಡ್ ವಾಟರ್ ವೇಪರ್ ಅಥವಾ ಸಿಂಪಲ್ ಆಗಿ ಯು ಕ್ಯಾನ್ ಸೆ ಕ್ಲೌಡ್ಸ್, ಓಕೆ, ಫೆಲ್ ಆನ್ ಅರ್ತ್ ಆಸ್ ರೈನ್ ಫಾರ್ ಮೆನಿ ಇಯರ್ಸ್. ಅಂದ್ರೆ ಟೆಂಪರೇಚರ್ ಇಲ್ಲಿ ಕಡಿಮೆ ಆಗ್ತಾ ಆಗ್ತಾ ಏನಾಯ್ತು, ಈ ವಾಟರ್ ವೇಪರ್ ಹೋಗ್ಬಿಟ್ಟು ಏನು ಕ್ಲೌಡ್ ಫಾರ್ಮ್ ಆಗಿತ್ತಲ್ಲ, ಸೊ ಅದೆಲ್ಲನೂ ಏನಾಯ್ತು, ಇಲ್ಲಿ ಭೂಮಿ ಮೇಲೆ ಮಳೆ ರೀತಿ ಬೀಳೋಕ್ ಶುರು ಆಯ್ತು. ಏನಾಯ್ತು, ಭೂಮಿ ಮೇಲೆ ಮಳೆ ರೀತಿ ಬೀಳೋಕ್ ಶುರು ಆಯ್ತು. ಅದು ಸಿಂಪಲ್ ಮಳೆನ ನಾವಿವಾಗ ನೋಡ್ತೀವಲ್ಲ ಆ ರೀತಿ ಮಳೆನ, ಇಲ್ಲಿ ಸುಮಾರು ವರ್ಷಗಳ ಕಾಲ ಫಾರ್ ಮೆನಿ ಇಯರ್ಸ್ ಏನಾಯ್ತು, ಇಲ್ಲಿ ಕಂಟಿನ್ಯೂ ಆಗಿ ಏನೆಲ್ಲ ವಾಟರ್ ವೇಪರ್ ಫಾರ್ಮ್ ಅಲ್ಲಿ ಮೇಲಿತ್ತು ಅದೆಲ್ಲ ಮಳೆಯಾಗಿ ಏನಾಗ್ತಾ ಇದೆ, ಇಲ್ಲಿ ಫಾರ್ ಮೆನಿ ಇಯರ್ಸ್ ಇಲ್ಲಿ ಭೂಮಿ ಮೇಲೆ ಬೀಳ್ತಾ ಇದೆ. ಸೊ ಈ ಭೂಮಿ ಇದೆ ಅಂದ್ರೆ ಈ ಅರ್ತ್ ಮೇಲೆ ಕೆಲವೊಂದು ಡಿಪ್ರೆಷನ್ಸ್, ತೆಗ್ಗು ರೀಜನ್ ಇರುತ್ತೆ ಅಲ್ವಾ, ಫುಲ್ ಡೀಪ್ ಆಗಿ ಕಟ್ ಆಗಿರೋ, ಅಂದ್ರೆ ಗುಡ್ಡೆ ಅಂತ ಹೇಳ್ಬೋದು, ನಾಟ್ ಗುಡ್ಡೆ, ಡೀಪ್ ಆಗಿರುವಂತ ರೀಜನ್ಸ್. ಸೊ ಡೀಪ್ ಆಗಿ ರೀಜನ್ಸ್ ಮೇಲೆ ಈ ಮಳೆ ಬಿದ್ದು ಅದೇನ್ ಫಾರ್ಮ್ ಮಾಡುತ್ತೆ, ಇಲ್ಲಿ ಒಂದು ಓಷನ್, ಮಹಾಸಾಗರ ಅಂತ ನಾವೇನ್ ಹೇಳಿ ಕರಿತೀವೋ, ಇದುವರೆಗೂ ಓಷನ್ ಡೆಪ್ತ್ ಎಲ್ಲ ನೋಡಿ ಹೈ ಇರುತ್ತೆ ಅಲ್ವಾ, ತುಂಬಾ ಡೀಪ್ ಇರುತ್ತೆ. ಸೊ ಆ ಡೆಪ್ತ್ ವರ್ಗುನು ಅದನ್ನ ಏನ್ ಮಾಡ್ತು, ಇಲ್ಲಿ ಮಳೆ ಬಿದ್ದು ಆ ವಾಟರ್ ಬಾಡಿನ ತುಂಬೋಯ್ತು. ಅದನ್ನೇ ನಾವ್ ಇವಾಗ ಏನಂತ ಕರಿತೀವಿ, ಇಲ್ಲಿ ಓಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಕಂಡೆನ್ಸ್ಡ್ ವಾಟರ್ ವೇಪರ್ ಏನಾಯ್ತು, ಇಲ್ಲಿ ಮಳೆ ರೀತಿ ಭೂಮಿ ಮೇಲೆ ಬಿಟ್ಟು ಫಾರ್ ಮೆನಿ ಇಯರ್ಸ್. ಲೇಟರ್ ಏನಂತ ಹೇಳಿದೆ, ಅಂಡ್ filled the depressions on the earth. ಸೊ ಭೂಮಿ ಮೇಲೆ ಇರೋಂತ ಫುಲ್ ಕೆಳಗಡೆ ಆಳ ಇರುವಂತ ರೀಜನ್ಸ್ ನ ಏನ್ ಮಾಡ್ತು, ಇಲ್ಲಿ ಮಳೆ ಬಿದ್ದು ಆ ಡಿಪ್ರೆಷನ್ಸ್ ಅನ್ನ ತುಂಬಿತು. ಅದಾದ್ಮೇಲೆ ಏನ್ ಫಾರ್ಮ್ ಆಯ್ತು, ಓಷನ್ಸ್ ಆರ್ ಫಾರ್ಮ್ಡ್. ಓಕೆ, ಸೊ ಓಷನ್ಸ್ ಫಾರ್ಮ್ ಆದವಾಗ್ಲೂ ಕೂಡ ಅಲ್ಲಿರೋಂತ ನೀರ್ ಇಲ್ಲಿ ಹಾಟ್ ಇತ್ತು. ಆ ಕಾರಣಕ್ಕೆ ಇನಿಷಿಯಲಿ ಫಾರ್ಮ್ ಆಗಿರುವಂತ ಓಷನ್ಸ್ಗೆ ನಾವೇನಂತ ಕರಿತೀವಿ, ಇಲ್ಲಿ ಹಾಟ್ ಡೈಲ್ಯೂಟ್ ಸೂಪ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಹಾಟ್ ಡೈಲ್ಯೂಟ್ ಸೂಪ್. ಓಕೆ, ಸೊ ದಿಸ್ ಇಸ್ ಹೌ ಅರ್ತ್ ಫಾರ್ಮ್ ಆಯ್ತು. ಅಂಡ್ ಅರ್ತ್ ಫಾರ್ಮ್ ಆದ್ಮೇಲೆ ಈ ರೀತಿ ಫಾರ್ ದ ಫಸ್ಟ್ ಟೈಮ್ ಭೂಮಿ ಮೇಲೆ, ಅರ್ತ್ ಮೇಲೆ ಏನಾಯ್ತು, ಇಲ್ಲಿ ನೀರ್ ತುಂಬಿಕೊಳ್ತು. ಓಕೆ, ಅದೇ ಯಾವುದು, ಇಲ್ಲಿ ಓಷನ್, ಸಾಗರದ ನೀರು. ಅದು ಕೂಡ ಏನು ಇಲ್ಲಿ ಹಾಟ್ ಇತ್ತು. ಆ ಕಾರಣಕ್ಕೆ ಇದಕ್ಕೆ ಏನಂತ ಕರಿತೀವಿ, ಹಾಟ್ ಡೈಲ್ಯೂಟ್ ಸೂಪ್. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು, ಕೇಳಿರ್ತೀರಾ ನೀವು. ಓಕೆ, ಸೊ ಇಲ್ಲಿ ನೀರಿನಿಂದಾನೇ ಏನಾಯ್ತು, ಇಲ್ಲಿ ಲೈಫ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀವಿ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ನಾವು ಇಲ್ಲಿ ಒರಿಜಿನ್ ಆಫ್ ಲೈಫ್. ಸೊ ಇದುವರೆಗೂ ಏನ್ ತಿಳ್ಕೊಂಡ್ವಿ, ಯೂನಿವರ್ಸ್ ಯಾವಾಗ ಒರಿಜಿನ್ ಆಯ್ತು ಅಂಡ್ ಅರ್ತ್ ಯಾವಾಗ ಒರಿಜಿನ್ ಆಯ್ತು ಅಂತ ಹೇಳಿ ತಿಳ್ಕೊಂಡ್ವಿ. ಸೊ ಇವಾಗ ಫಾರ್ ದ ಫಸ್ಟ್ ಟೈಮ್ ಲೈಫ್ ಅಪಿಯರ್ಡ್, ಯಾವಾಗ ಲೈಫ್ ಅಪಿಯರ್ ಆಯ್ತು ಅನ್ನೋದನ್ನ ನೋಡೋಣ. ಸೊ ಅರ್ತ್ ಫಾರ್ಮ್ ಆದ್ಮೇಲೆ ಎಷ್ಟು ವರ್ಷಗಳ ಕಳೆದ ಮೇಲೆ ಇಲ್ಲಿ ಈ ಅರ್ತ್ ಮೇಲೆ, ಭೂಮಿ ಮೇಲೆ ಫಾರ್ ದ ಫಸ್ಟ್ ಟೈಮ್ ಒಂದು ಜೀವಿ ಹುಟ್ಕೊಳ್ತು, ಫಸ್ಟ್ ಟೈಮ್ ಲೈಫ್ ಫಾರ್ಮ್ ಆಯ್ತು ಅನ್ನೋದನ್ನ ನೋಡೋಣ. ಲೈಫ್ ಅಪಿಯರ್ಡ್. Life appeared on the earth. ಸೊ ಭೂಮಿ, ಅರ್ತ್ ಫಾರ್ಮ್ ಆದ್ಮೇಲೆ ಅಥವಾ ಭೂಮಿ ಫಾರ್ಮ್ ಆದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಲೈಫ್ ಅಪಿಯರ್ ಆಗಿ ಎಷ್ಟು ವರ್ಷಗಳಾಯ್ತು, ದಟ್ ಈಸ್ 500 ಮಿಲಿಯನ್ ಇಯರ್ಸ್ ಅಗೋ. ಅಂದ್ರೆ ಭೂಮಿ ಫಾರ್ಮ್ ಆದ್ಮೇಲೆ 500 ಮಿಲಿಯನ್ ಇಯರ್ಸ್ ಆದ್ಮೇಲೆ ಏನಾಯ್ತು, ಭೂಮಿ ಮೇಲೆ ಪ್ರಥಮವಾಗಿ ಒಂದು ಲೈಫ್ ಫಾರ್ಮ್ ಆಯ್ತು. ಸೊ ಇದನ್ನೇ ನಾವು ಬಿಲಿಯನ್ ಇಯರ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 4 ಬಿಲಿಯನ್ ಇಯರ್ಸ್ ಅಗೋ. ಓಕೆ, ಏನಂತ ಹೇಳಿದೆ ನಾನಿಲ್ಲಿ, ಭೂಮಿ ಮೇಲೆ ಲೈಫ್ ಫಾರ್ಮ್ ಆಗಿ ಎಷ್ಟು ವರ್ಷಗಳಾಯ್ತು, ದಟ್ ಈಸ್ 500 ಮಿಲಿಯನ್ ಇಯರ್ಸ್ ಅಗೋ. ಅದನ್ನೇ ನಾವು ಬಿಲಿಯನ್ ಅಲ್ಲಿ ಹೇಳ್ಬೇಕಾದ್ರೆ 4 ಬಿಲಿಯನ್ ಇಯರ್ಸ್ ಅಗೋ. ಓಕೆನಾ, ಹಾಗಾದ್ರೆ ಫಸ್ಟ್ ಲೈಫ್ ಫಾರ್ಮ್ ಆಗಿದ್ದು ಯಾವುದು? ಸೊ ಫಸ್ಟ್ ಟೈಮ್ ಇಲ್ಲಿ ಒಂದು ನಾನ್ ಸೆಲ್ಯುಲರ್ ಲೈಫ್ ಫಾರ್ಮ್ ಆಗುತ್ತೆ. ಯಾವುದು ಫಸ್ಟ್ ಟೈಮ್ ಇಲ್ಲಿ, ಯಾವುದು ನಾನ್ ಸೆಲ್ಯುಲರ್ ಲೈಫ್ ಫಾರ್ಮ್. ಫಸ್ಟ್
non-cellular ಲೈಫ್ ಫಾರ್ಮ್ ಹುಟ್ಕೊಂಡಿದ್ದು ಯಾವಾಗ 3 ಬಿಲಿಯನ್ ಇಯರ್ಸ್ ಅಗೋ. ಓಕೆ, 3 ಬಿಲಿಯನ್ ಇಯರ್ಸ್ ಅಗೋ ಅರ್ತ್ ಫಾರ್ಮ್ ಆದ್ಮೇಲೆ ಫಸ್ಟ್ ನಾನ್ ಸೆಲ್ಯುಲರ್ ಲೈಫ್ ಫಾರ್ಮ್ ಏನಾಯ್ತು ಇಲ್ಲಿ ಹುಟ್ಕೊಳ್ತು. ಅಂದ್ರೆ ನಾನ್ ಸೆಲ್ಯುಲರ್ ಲೈಫ್ ಫಾರ್ಮ್ ಅಂದ್ರೆ ಏನು, ಸೆಲ್ ಇರಲ್ಲ, ನೋ ಸೆಲ್. ಸೊ ಯಾವ್ದಾದ್ರು ನೆನ್ಪಾಗ್ತಿದ್ಯಾ ನಿಮ್ಗೆ? ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಎಲ್ಲ ಓದಿದೀರಾ? ವೈರಸ್ ಯಾವುದು ಇಲ್ಲಿ? ವೈರಸ್. ಬಿಕಾಸ್ ವೈರಸ್ ಹತ್ರ ಏನಿಲ್ಲ, ಇಟ್ ಹ್ಯಾಸ್ ನೋ ಸೆಲ್. ಆ ಕಾರಣಕ್ಕೆ ಏನ್ ಮಾಡುತ್ತೆ, ಹೋಸ್ಟ್ ಸೆಲ್ ಮೇಲೆ ಹೋಗಿ ಕುತ್ಕೊಂಡು ಅದೇ ಸೆಲ್ ಅನ್ನ ತನ್ನ ಮನೆ ಅನ್ನೋ ತರ ತನ್ನ ಲೈಫ್ ಸೈಕಲ್ ಅನ್ನ ಏನ್ ಮಾಡುತ್ತೆ, ಅದು ಕಳೆಯುತ್ತೆ. ಸೊ ಇಲ್ಲಿ ನೋ ಸೆಲ್ ಅಂದ್ರೆ ಏನು, ಇಲ್ಲಿ ಯಾವುದೇ ತರದ ಸೆಲ್ ಇರಲ್ಲ. ಬಟ್ ಇದ್ರ ಹತ್ರ ಏನಿರುತ್ತೆ, ಇಲ್ಲಿ ಪ್ರೋಟೀನ್ ಇರುತ್ತೆ, RNA ಇರುತ್ತೆ, ಅಂಡ್ ಸಮ್ ಕಾರ್ಬೋಹೈಡ್ರೇಟ್, ಸಮ್ ಕಾರ್ಬ್ ಇರುತ್ತೆ. ಓಕೆ, ನಾನ್ ಸೆಲ್ಯುಲರ್. ಯಾವಾಗ ಹುಟ್ಕೊಂಡಿದ್ದು ನಾನ್ ಸೆಲ್ಯುಲರ್ ಲೈಫ್ ಫಾರ್ಮ್ 3 ಬಿಲಿಯನ್ ಇಯರ್ಸ್ ಅಗೋ. ಹಾಗಾದ್ರೆ ಫಾರ್ ದ ಫಸ್ಟ್ ಟೈಮ್ ಸೆಲ್ಯುಲರ್ ಲೈಫ್ ಫಾರ್ಮ್ ಯಾವಾಗ ಹುಟ್ಕೊಂಡಿದ್ದು? ಏನ್ ಹೇಳ್ದೆ ನಾನಿಲ್ಲಿ? ಫಸ್ಟ್ ಸೆಲ್ಯುಲರ್ ಲೈಫ್ ಫಾರ್ಮ್. ಸೆಲ್ಯುಲರ್ ಲೈಫ್ ಫಾರ್ಮ್ ಅಂದ್ರೆ ಏನು, ಇಲ್ಲಿ ಸೆಲ್ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಅಂಡರ್ಸ್ಟುಡ್, ಇಲ್ಲಿ ಸಿಂಗಲ್ ಸೆಲ್ಡ್ ಸೆಲ್ ಇರುತ್ತೆ, ಬಟ್ ಏನು, ಸಿಂಗಲ್ ಸೆಲ್ಡ್ ಅಥವಾ ಯೂನಿಸೆಲ್ಯುಲರ್. ಓಕೆ, ಅಂಡ್ ಆಬ್ವಿಯಸ್ಲಿ ಪ್ರೋಕ್ಯಾರಿಯೋಟಿಕ್. ಸಿಂಪಲ್ ಫಾರ್ಮ್ಸ್ ತಾನೇ ಫಸ್ಟ್ ಇಲ್ಲಿ ಹುಟ್ಕೊಳ್ಳೋದು. ಸೊ ಪ್ರೋಕ್ಯಾರಿಯೋಟಿಕ್ ಸೆಲ್. ಸೊ ಫಸ್ಟ್ ಸೆಲ್ ಫಾರ್ಮ್ ಆಗಿದ್ದು ಯಾವುದು? ಸಿಂಗಲ್ ಸೆಲ್ ಇರುವಂತದ್ದು ಅಂಡ್ ಪ್ರೋಕ್ಯಾರಿಯೋಟಿಕ್. ಸೊ ಇದೆರಡು ಫೀಚರ್ ಯಾವ ಕಿಂಗ್ಡಮ್ಗೆ ಇಲ್ಲಿ ಸೂಟಬಲ್ ಆಗ್ತಾ ಇದೆ? ದಟ್ ಈಸ್ ಮೊನೆರಾ ಅಲ್ವಾ? ಓಕೆ, ಸೊ ಬ್ಯಾಕ್ಟೀರಿಯಾ ಎಸ್ಪೆಷಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಹಾಗಾದ್ರೆ ಫಸ್ಟ್ ಸೆಲ್ಯುಲರ್ ಲೈಫ್ ಫಾರ್ಮ್ ಹುಟ್ಕೊಂಡಿದ್ದು ಯಾವಾಗ? ದಟ್ ಈಸ್ 2 ಬಿಲಿಯನ್ ಇಯರ್ಸ್ ಅಗೋ. 2 ಬಿಲಿಯನ್ ಇಯರ್ಸ್ ಅಗೋ, ಅಥವಾ ಮಿಲಿಯನ್ ಇಯರ್ಸ್ ಅಲ್ಲ, ಅಂದ್ರೆ 2000 ಮಿಲಿಯನ್ ಇಯರ್ಸ್ ಅಗೋ. ಓಕೆನಾ? ಅಂಡ್ ನೆಕ್ಸ್ಟ್ ಇಲ್ಲಿ ಫಸ್ಟ್ ಸೆಲ್ಲರ್ ನೋಡಿದ್ವಿ ನಾವು. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ಇಲ್ಲಿ ಫಸ್ಟ್ ಯೂಕ್ಯಾರಿಯೋಟಿಕ್ ಸೆಲ್ ಫಾರ್ಮ್ ಆಗಿದ್ವಿ ಯಾವಾಗ? ಫಸ್ಟ್ ಯೂಕ್ಯಾರಿಯೋಟಿಕ್ ಸೆಲ್ ಅಥವಾ ಯೂಕ್ಯಾರಿಯೋಟಿಕ್ ಲೈಫ್ ಫಾರ್ಮ್ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಯೂಕ್ಯಾರಿಯೋಟಿಕ್ ಲೈಫ್ ಫಾರ್ಮ್ ಹುಟ್ಕೊಂಡಿದ್ದು ಯಾವಾಗ? ದಟ್ ಈಸ್ 1.5 ಬಿಲಿಯನ್ ಇಯರ್ಸ್ ಅಗೋ. 1.5 ಬಿಲಿಯನ್ ಇಯರ್ಸ್. ಸೊ ಇದಿಷ್ಟು ಡೇಟಾನ ನೀವೇನ್ ಮಾಡ್ಬೇಕು, ಇಲ್ಲಿ ನೆನ್ಪಿಟ್ಕೊಳ್ಳೇಬೇಕು. ಓಕೆನಾ? ಸೊ ದಿಸ್ ಇಸ್ ಹೌ ದ ಯೂನಿವರ್ಸ್ ಒರಿಜಿನ್ ಟು ಪ್ಲೇಸ್. ಈ ರೀತಿ ಏನಾಯ್ತು, ಇಲ್ಲಿ ಒರಿಜಿನ್ ಆಯ್ತು ಯೂನಿವರ್ಸ್ದು, ಆಸ್ ವೆಲ್ ಆಸ್ ಗ್ಯಾಲಕ್ಸಿದು ಒರಿಜಿನ್ ಹೇಗಾಯ್ತು ಅಂತ ನೋಡಿದ್ವಿ. ಬಿಕಾಸ್ ಇಲ್ಲಿ ಎಕ್ಸ್ಪೆಂಡ್ ಆಗ್ಬಿಡ್ತು ಅಲ್ವಾ, ಟೆಂಪರೇಚರ್ ಕಡಿಮೆ ಆಗ್ತಾ ಆಗ್ತಾ ಇಲ್ಲಿ ಫಸ್ಟ್ ಫಾರ್ಮ್ ಆಗಿರುವಂತ ಹೈಡ್ರೋಜನ್ ಹೀಲಿಯಂ ಗ್ಯಾಸಸ್ ಕಂಡೆನ್ಸ್ ಆಗ್ಬಿಟ್ಟು ಏನನ್ನ ಫಾರ್ಮ್ ಮಾಡ್ತು, ಇಲ್ಲಿ ಗ್ಯಾಲಕ್ಸೀಸ್ ಅನ್ನ ಫಾರ್ಮ್ ಮಾಡ್ತು. ಅಂಡ್ ಗ್ಯಾಲಕ್ಸಿ ಎದ್ರಿಂದ ಫಾರ್ಮ್ ಆಗಿರುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ. ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್ ಇರ್ಬೋದು, ಕ್ಲೌಡ್ಸ್ ಆಫ್ ಡಸ್ಟ್ ಇರ್ಬೋದು, ಅಥವಾ ಪ್ಲಾನೆಟ್ಸ್, ಇದೆಲ್ಲ ಸೇರ್ಕೊಂಡು ಗ್ಯಾಲಕ್ಸಿನ ಫಾರ್ಮ್ ಮಾಡುತ್ತೆ. ಅಂಡ್ ನಮ್ಮ ಗ್ಯಾಲಕ್ಸಿ ಯಾವುದು? ದಟ್ ಇಸ್ ಮಿಲ್ಕಿ ವೇ, ಆಕಾಶ ಗಂಗಾ. ಓಕೆ, ಸೊ ಅದರಲ್ಲಿ ಇರುವಂತದ್ದು ಏನು, ಇಲ್ಲಿ ಸೋಲಾರ್ ಪ್ಲಾನೆಟ್ಸ್, ಇಲ್ಲಿ ವೀನಸ್ ಇರ್ಬೋದು, ಸನ್ ಇರ್ಬೋದು. ಓಕೆ, ಇದೆಲ್ಲ ಎಂಟೈರ್ ಸೋಲಾರ್ ಸಿಸ್ಟಮ್. ಅಂಡ್ ನಮ್ಮ ಅರ್ತ್ ಫಾರ್ಮ್ ಆಗಿ ಎಷ್ಟು, ಅಂಡ್ ಬಿಫೋರ್ ದಟ್ ಯೂನಿವರ್ಸ್ ಒರಿಜಿನ್ ಆಗಿದ್ದು ಯಾವಾಗ? ದಟ್ ಈಸ್ 13.8 ಬಿಲಿಯನ್ ಇಯರ್ಸ್ ಅಗೋ as per new data, and 20 billion years ago as per old data. And ಇಲ್ಲಿ ಅರ್ತ್ ಫಾರ್ಮ್ ಆಗಿದ್ದು ಯಾವಾಗ? ಒರಿಜಿನ್ ಆಫ್ ಅರ್ತ್ ದಟ್ ಈಸ್ 4.5 ಬಿಲಿಯನ್ ಇಯರ್ಸ್ ಅಗೋ. ಸೊ ಇಲ್ಲಿ ನಾವು ಬರ್ದ್ಬಿಡೋಣ. ಓಕೆ, ಫಸ್ಟ್ ಯೂನಿವರ್ಸ್ ಯಾವಾಗ ಒರಿಜಿನ್ ಆಗಿದ್ದು, ಅಂಡ್ ಅರ್ತ್ ಅಥವಾ ನಮ್ಮ ಗ್ಯಾಲಕ್ಸಿ ದಟ್ ಈಸ್ ಮಿಲ್ಕಿ ವೇ ಫಾರ್ಮ್ ಆಗಿದ್ದು ಯಾವಾಗ? ಅಂಡ್ ಫಸ್ಟ್ ಲೈಫ್ ಅಪಿಯರ್ಡ್ ಯಾವಾಗ? ಫಸ್ಟ್ ಲೈಫ್ ಅಪಿಯರ್ಡ್ ಯಾವಾಗ? ಡೇಟಾ. ಓಕೆ, ಇಲ್ಲ ಡೇಟಾನು ಒಂದ್ ಕಡೆ ಬರ್ದ್ಬಿಡೋಣ ಇವಾಗ. ಅಂಡ್ ಫಸ್ಟ್ ನಾನ್ ಸೆಲ್ಯುಲರ್ ಅಪಿಯರ್ ಆಗಿದ್ದು ಯಾವಾಗ? ಅಂಡ್ ಫಸ್ಟ್ ಸೆಲ್ಯುಲರ್ ಫಾರ್ಮ್ ಅಪಿಯರ್ ಆಗಿದ್ದು ಯಾವಾಗ? ಅಂಡ್ ಫಸ್ಟ್ ಯೂಕ್ಯಾರಿಯೋಟಿಕ್ ಫಾರ್ಮ್. ಓಕೆ, ಸೊ ಯೂನಿವರ್ಸ್ ಯಾವಾಗ ಒರಿಜಿನ್ ಆಗಿದ್ದು? ದಟ್ ಈಸ್ ಐದರ್ 20 ಬಿಲಿಯನ್ ಇಯರ್ಸ್ ಅಗೋ ಅಥವಾ 13.8 ಬಿಲಿಯನ್ ಇಯರ್ಸ್ ಅಗೋ. ಓಕೆನಾ? ಅರ್ತ್, ಮಿಲ್ಕಿ ವೇ, ಗ್ಯಾಲಕ್ಸಿ ಎರಡು ಫಾರ್ಮ್ ಆಗಿದ್ದು ಯಾವಾಗ? ದಟ್ ಈಸ್ 4.5 ಬಿಲಿಯನ್ ಇಯರ್ಸ್ ಅಗೋ. ಅಂಡ್ ಫಸ್ಟ್ ಲೈಫ್ ಅಪಿಯರ್ ಆಗಿದ್ದು 500 ಮಿಲಿಯನ್ ಇಯರ್ಸ್ ಅಗೋ.
ಅಥವಾ ಅಪ್ರಾಕ್ಸಿಮೇಟ್ಲಿ 4 ಬಿಲಿಯನ್ ಇಯರ್ಸ್ ಆಗೋ. ಅಂಡ್ ನೆಕ್ಸ್ಟ್ ಫಸ್ಟ್ ನಾನ್ ಸೆಲ್ಯುಲರ್ ಲೈಫ್ ಫಾರ್ಮ್ ಆಗಿದ್ದು ಯಾವಾಗ? ದಟ್ ಈಸ್ 3 ಬಿಲಿಯನ್ ಇಯರ್ ಆಗೋ. ಅಂಡ್ ಫಸ್ಟ್ ಸೆಲ್ಯುಲರ್ ನೋಡಿ ಏನ್ ಬರ್ದಿದೀವಿ, 2 ಬಿಲಿಯನ್ ಇಯರ್ಸ್ ಆಗೋ ಅಥವಾ 2000 ಮಿಲಿಯನ್ ಇಯರ್ಸ್ ಆಗೋ. ಅಂಡ್ ಫಸ್ಟ್ ಯುಕ್ಯಾರಿಯೋಟಿಕ್ ಸೆಲ್ ಬಂದು 1.5 ಬಿಲಿಯನ್ ಇಯರ್ಸ್ ಆಗೋ. ಸೊ ಇದೆಲ್ಲ ಡೇಟಾನು ನೀವು ನೆನ್ಪಿಟ್ಕೊಳ್ಬೇಕು, ಬಿಕಾಸ್ ಇದ್ರ ಮೇಲೆ MCQs ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ನೆಕ್ಸ್ಟ್ ಏನ್ ಮಾಡೋಣ ನಾವಿಲ್ಲಿ, ಒರಿಜಿನ್ ಆಫ್ ಲೈಫ್. ಓಕೆ, ಅದಕ್ಕೂ ಕೂಡ ಕೆಲವೊಂದು ಥೇರೀಸ್ ಇದೆ. ಸೊ ಆ ಥೇರಿಗಳು ಯಾವುದು ಅಂಡ್ ಯಾರು ಯಾರು ಪ್ರಪೋಸ್ ಮಾಡಿದ್ರು ಅನ್ನೋದನ್ನ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಬಾಯ್.